ನನ್ಗೆ ಏನ್ ಮಾಡಿದ್ರು ಒಟ್ನಲ್ಲಿ ಯಾರಿಗೂ ಮನೇಲಿ ಪೇರೆಂಟ್ಸ್ಗಾಗ್ಲಿ ಯಾರಿಗೂ ಒಂದು ಸಹನೆನೇ ಇಲ್ಲ ಕಾಯ್ತಕ್ಕಂಥದ್ದು. ಯಾಕೋ ಮನ್ಸಿಗೆ ಒಂಥರ ಸಮಾಧಾನ. ಅಲ್ಲ ನಿಮಗೆ ಸಹನೆ ಇಲ್ವೋ, ಮನೆಯವ್ರಿಗೆ ಸಹನೆ ಇಲ್ಲ? ಮನೆಯವ್ರಿಗೆ ಸಹನೆ ಇಲ್ಲ. ನಾನು ಏನ್ ಹೇಳ್ತೀನಿ ಅನ್ನೋದು ಅವ್ರಿಗೆ ಅರ್ಥನೇ ಮಾಡ್ಕೊಳಕಿದ್ದಿಲ್ಲ. ನಾನು ಯಾವ ತರ ಹೇಳ್ಬೇಕಂತ ನನಗೆ ಗೊತ್ತಾಯ್ತಿಲ್ಲ. ಅಂದ್ರೆ ಏನ್ ವಿಚಾರದಲ್ಲಿ ಅವ್ರು ನಿಮ್ಗೆ ಒತ್ತಡ ಹಾಕ್ತಾರೆ? ಏನ್ ವಿಚಾರದಲ್ಲಿ? ಈಗ ನನ್ ಓದ ಆಸೆ ನಂಗೆ, ಅವ್ರಿಗೆ ಯಾಕೆ ದುಡಿತಿಲ್ಲ ನೀನು, ಈ ತರ ಮೆಂಟಲಿ ಒಂಥರ ನಾನು ಏನ್ ಹೇಳಕ್ ಬರ್ತೀನಿ ಅಂತಾನೆ ಅವ್ರಿಗೆ ಅರ್ಥ ಆಗಲ್ಲ. ಈಗ ನನ್ನ ಹತ್ರನು ನೀನ್ ಅರ್ಧಂಬರ್ಧ ಹೇಳ್ತಾ ಇದೀವಿ, ಬಟ್ ನನಗದ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತೂ ಇದೆಯಲ್ಲ. ಬಟ್ ಅವ್ರು ನಾನ್ ದುಡಿಯೋದು ನನ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಫ್ಯಾಮಿಲಿಲಿ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು, ಕಂಪ್ನಿಗೆ ಹೋಗು, ಈ ತರ. ಈಗ ನಾನ್ ಹೆಂಗಂತಂದ್ರೆ ಈಗ ಹೋಗ್ಬಿಟ್ರೆ ನನ್ನ ಸ್ಟಡೀಸ್ಗೆಲ್ಲಿ ತೊಂದರೆ ಆಗುತ್ತೆ, ನನ್ನ ಅಚೀವ್ಮೆಂಟ್ಗೆಲ್ಲಿ ಅಡ್ಡ ಬರುತ್ತೆ. ನನ್ನ ಪ್ರಶ್ನೆ ಅಥವಾ ನನ್ನ ಸಲಹೆ ಅಂದ್ರೆ, ನೀವು ದೊಡ್ಡ ಕನಸು ಇಟ್ಕೊಂಡಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ದಾವಣಗೆರೆಯಿಂದ. ದಾವಣಗೆರೆ. ಈ ಮುಂಚೆ ಕರೆ ಮಾಡಿದ್ದೀರಾ ನೀವು? ಇಲ್ಲ, ಇದೆ ಮೊದಲು ಬಾರಿ. ನಾನು ಹತ್ತತ್ರ ಒಂದು 2 month ಇಂದ ಟ್ರೈ ಮಾಡ್ತಿದ್ದೀನಿ ನಿಮ್ ಕಾಲ್ ಮಾಡಕ್ಕೆ. ಬಟ್ ನೀವು ಕಾಲ್ಗೆ ಸಿಗ್ತಿಲ್ಲ. ಯಾವಾಗ್ಲೂ ಲೈವ್ ಕಾರ್ಯಕ್ರಮದಲ್ಲಿ ಬರ್ತೀನಿ, ಬಟ್ ಕಾಲಿಗೆ ಸಿಗಲ್ಲ. ನೋಡ್ತೀನಿ ಕಾರ್ಯಕ್ರಮ ಡೈಲಿ. ಕಾಲ್ಗೂ ಸಿಗಲ್ಲ, ಕೈಗೂ ಸಿಗಲ್ಲ. ಆಯ್ತು, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು ನೀವು? ನಾನು ಇವಾಗ ಸ್ಟೂಡೆಂಟ್. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 24 ವರ್ಷ. 24 ವರ್ಷ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು ಹತ್ತತ್ರ 1 year ಇಂದ. 1 ವರ್ಷ. ಹೇಳಿ ಸರ್, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಇದೇ ಗುರುಗಳ, ನಾನು ಕಾಲ್ ಮಾಡಿದ್. ನನ್ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಯ್ತಿಲ್ಲ ಸ್ಟಾರ್ಟಿಂಗ್. ಹಾಗೇನಿಲ್ಲ, ತೊಂದ್ರೆ ಇಲ್ಲ. ಏನು ತೊಂದ್ರೆ ಇಲ್ಲ. ಏನ್ ಓದ್ತಿರೋದು? ನಾನು ಇವಾಗ BA ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ MBA ಮಾಡ್ಬೇಕಂತ ಇದ್ದೀನಿ. BA ಕಂಪ್ಲೀಟ್ ಆಯ್ತಾ? ಗುರುಗಳೇ ಓದ. BA ಇರೋದು ಎಷ್ಟು ವರ್ಷ? 3 ವರ್ಷ. ನೀವೆಷ್ಟು ವರ್ಷ ಓದಿದ್ರಿ? ನಾವು ಇದು 3ನೇ ವರ್ಷ ಮುಗ್ದಿದೆ ನಂದು. ಇವಾಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಓ ಹೌದಾ? ವೆರಿ ಗುಡ್, ಒಳ್ಳೇದಾಗ್ಲಿ. ಏನಾಗಬೇಕು ಅಂತ ಆಸೆ? ನನ್ಗೆ ಪೊಲೀಸ್ ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕನ್ನ ಆಸೆ. ಲಾಸ್ಟ್ ಟೈಮ್ ನಂದು 6 point ಅಲ್ಲಿ ಹೋಯ್ತು. ಓ ಹೌದಾ? ಓಕೆ, ಪೊಲೀಸ್ ಆಗ್ಬೇಕು ಅನ್ನೋ ಆಸೆ. ಗುರುಗಳೇ. ಸಂತೋಷ, ಒಳ್ಳೇದಾಗ್ಲಿ. ಹೇಳಿ, ಏನ್ ವಿಚಾರ ನಿಮ್ದು? ಯಾವಾಗ ಓದಕ್ ಕುಂತ್ರೆ ಯಾಕೋ ಮನ್ಸಾಗಡೆ ಏನೇನೋ ವಿಚಾರಗಳ ತಲೆಯಲ್ಲಿ ಯಾಕೋ ಒಂಥರ ಹೆಸಿಟೇಷನ್. ಈ ನಡುವೆ ಏನು ಯಾವ್ದ್ರ ಮೇಲೂ ಮನ್ಸಲ್ಲ. ಆಮೇಲೆ ಇನ್ನೊಂದು, ನನ್ಗೆ ಯಾವ್ದಕ್ಕೂ ತಾಳ್ಮೆನೆ ಇಲ್ಲ, ಆ ತರ ಆಗ್ಬಿಟ್ಟೈತೆ. ಒಂದ್ ಊಟ ಮಾಡಕ್ ಕುಂತ್ರು ಒಟ್ಟು ಬೇಗ ಬೇಗ ತಿಂದ್ಬಿಟ್ಟು ಮುಗಿಸ್ಬಿಡೋಣ ಅನ್ನೋ ಒಂದಿದು, ಯಾಕೋ ಆ ತರ ಮೈಂಡ್ ಸೆಟ್. ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಆತರ ಪಡ್ತಿದ್ದೀರಾ ಅಂದರೆ ನೆಕ್ಸ್ಟ್ ಕೆಲಸ ಇನ್ನೇನೋ ಇದೆ ಅಂತ ಆ ಎರಡನೇದು ಶೆಡ್ಯೂಲ್ ಮಾಡಿಕೊಂಡೆ. ಅಂದರೆ ಊಟ ಆದಮೇಲೆ ಇನ್ನೇನು ಆ ಥರ ಇದ್ರೇ ಊಟ ಬೇಗ ಬೇಗ ಮಾಡ್ತೀರಾ? ಏನೂ ಇಲ್ಲದೆ ಹೋದ್ರೂ ಬೇಗ ಬೇಗ ಮಾಡ್ತೀರಾ? ಇಲ್ಲ, ಏನು ಇಲ್ಲ ಅಂದ್ರೂ ಒಟ್ಟು ಸ್ಪೀಡಾಗಿ ಆಗ್ಬೇಕನ್ನೋ ಒಂದು ಆತರ, ಅರ್ಜೆಂಟ್ ಅದು ಏನ್ ಆಗ್ತೈತೆ ಅನ್ನೋದು ನನ್ನೊಳಗೆ ನನಗೆ ಗೊತ್ತಾಯ್ತಿಲ್ಲ. ಏನಿಲ್ಲಪ್ಪ, ಇದು ಅಂಥದ್ದೇನು ದೊಡ್ಡ ರೋಗ ಅಲ್ಲ. ನಮಗೆ ಏನೇನೋ ಕಾಯಿಲೆ ಕಸಾನೆಗಳು ಬಂದ್ಬಿಟ್ಟಿದ್ದಾವೆ ಸರ್, ಅದಾಗಿದೆ ಇದಾಗಿದೆ, ದೊಡ್ಡ ರೋಗ ಏನೋ ಬಂದ್ಬಿಟ್ಟಿದೆ ಅನ್ನೋದ್ರ ನಡುವೆ ನಿನ್ನೊಳಗಡೆ ಒಂದು ನಿಯಂತ್ರಣವಿಲ್ಲದ ಭಾವೋದ್ವೇಗ. ಏನು ಊಟ ಕೂತಾಗ ಒಂದು, ಈಗ ಊಟಕ್ಕೆ ಬೇಗ ಬೇಗ ಆ ಥರದಲ್ಲಿ ಮಾಡೋದು ಅದು ದೊಡ್ಡ ಸಮಸ್ಯೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಏನೋ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಒಂದಷ್ಟು ಸೋಲುಗಳಾಗಿದ್ದಾವೆ, ಇನ್ಯಾರು ನಿಮ್ಮ ಮುಂದೆ ಗೆಲ್ತಿದ್ದಾರೆ, ಇವೆಲ್ಲ ಗುರುಗಳೇ. ಅದು ಯಾವ ತರ ಅಂತಂದ್ರೆ ಒಟ್ಟು ಮೈಂಡ್ ಅಲ್ಲಿ ಪ್ರೆಷರ್ ಒಂದು. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ನನ್ಗೆ ಏನ್ ಮಾಡಿದ್ರು ಒಟ್ನಲ್ಲಿ ಯಾರಿಗೂ ಮನೇಲಿ ಪೇರೆಂಟ್ಸ್ಗಾಗ್ಲಿ ಯಾರಿಗೂ ಒಂದು ಸಹನೆನೇ ಇಲ್ಲ ಕಾಯ್ತಕ್ಕಂಥದ್ದು. ಯಾಕೋ ಮನ್ಸಿಗೆ ಒಂಥರ ಸಮಾಧಾನ. ನಿಮಗೆ ಸಹನೆ ಇಲ್ವೋ, ಮನೆಯವ್ರಿಗೆ ಸಹನೆ ಇಲ್ಲ? ಮನೆಯವ್ರಿಗೆ ಸಹನೆ ಇಲ್ಲ. ನಾನು ಏನ್ ಹೇಳ್ತೀನಿ ಅನ್ನೋದು ಅವ್ರಿಗೆ ಅರ್ಥನೇ ಮಾಡ್ಕೊಳಕಿದ್ದಿಲ್ಲ. ನಾನು ಯಾವ ತರ ಹೇಳ್ಬೇಕಂತ ನನಗೆ ಗೊತ್ತಾಯ್ತಿಲ್ಲ. ಅಂದ್ರೆ ಏನ್ ವಿಚಾರದಲ್ಲಿ ಅವ್ರು ನಿಮ್ಗೆ ಒತ್ತಡ ಹಾಕ್ತಾರೆ? ಏನ್ ವಿಚಾರದಲ್ಲಿ? ಈಗ ನನ್ ಓದ ಆಸೆ ನಂಗೆ, ಅವ್ರಿಗೆ ಯಾಕೆ ದುಡಿತಿಲ್ಲ ನೀನು, ಈ ತರ ಮೆಂಟಲಿ ಒಂಥರ ನಾನು ಏನ್ ಹೇಳಕ್ ಬರ್ತೀನಿ ಅಂತಾನೆ ಅವ್ರಿಗೆ ಅರ್ಥ ಆಗಲ್ಲ. ಈಗ ನನ್ನ ಹತ್ರನು ನೀನ್ ಅರ್ಧಂಬರ್ಧ ಹೇಳ್ತಾ ಇದೀವಿ, ಬಟ್ ನನಗದ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತೂ ಇದೆಯಲ್ಲ. ಇಲ್ಲ, ಕ್ಷಮಿಸಿ ಗುರು, ಅದು ಫಸ್ಟ್ ಟೈಮ್ ನಂಗೆ ಕಾಲ್ ಮಾಡಿರೋದಲ್ಲ. ಹಾಗೇನಿಲ್ಲ. ನಾನು ಹೇಳೋದು 24 ವರ್ಷದ ಮಗ ದುಡಿಮೆ ಇಲ್ಲದೆ ಮನೇಲಿ ಕೂತಿದ್ದಾನೆ ಅಂದಾಗ ನಿನ್ ಮಲ್ಲಲ್ಲಪ್ಪ, ನನ್ನ ಮಲ್ಲಾದ್ರೂ ಅದನ್ನೇ ಅನ್ನೋದು. ಈಗ ನನಗೆ ಮಾತ್ರ ಹಿಂಗಂತಿದ್ದಾರೆ ಅಥವಾ ನನ್ನ ಮನೇಲಿ ಮಾತ್ರ ಹಿಂಗೆ ಅಂತ ಅಂದ್ಕೊಳ್ಳೇಬೇಡ. ಇವತ್ತೆಲ್ಲ ಮೊದಲೆಲ್ಲ ಮನುಷ್ಯ 100 ವರ್ಷ ಬದುಕ್ತಿದ್ದ ಅಂತ ಅಂದ್ಕೊಳ್ಳೋಣ. ಇವತ್ತೆಲ್ಲ 60 ವರ್ಷಕ್ಕೆ ಡಮ್ ಅನ್ನೋ ಕಾಲ. ಹಂಗಿದ್ದಾಗ ನೀನು 60 ವರ್ಷವನ್ನು ಒಂದು
3 ಭಾಗ ಮಾಡ್ಕೊಳ್ಳಪ್ಪ. ಏನೊಂದು 23 ಬರುತ್ತಾ? ಹಾ ಗುರುಗಳೇ. ಆಯಿತು, 22. ಅಂದರೆ ಅದರಲ್ಲಿ 3 ಭಾಗ ಇದೆ. ಮನುಷ್ಯನ ಸರಾಸರಿ ಆಯಸ್ಸು ಒಂದು 60 ಅಂದ್ಕೊಳ್ಳೋಣಪ್ಪ. ಈಗ ಗುರುಗಳೇ ನಾನು ಇವಾಗ ಕೇಳಿಸ್ಕೊಳಪ್ಪ, 60 ವರ್ಷಕ್ಕೆ ಡಮ್ ಅಂತೀಯ ಅಂದ್ಕೋ. ಹಾ ಮೊದ್ಲು 20, 21, 22 ವರ್ಷ ಓದೋಕೆ ಇಟ್ಬಿಡೋಣ, ತೊಂದರೆ ಇಲ್ಲ. ಹಾ ಆಮೇಲೆ ಒಂದು 22 ವರ್ಷ ಹೆಂಡತಿ ಮಕ್ಕಳು ದುಡಿಮೆ ಚೆನ್ನಾಗಿ ಮನೆ ಕಟ್ಸೋದು. ಅದು ಕಡೆಗೆ ಒಂದು 22 ವರ್ಷ ವಯಸ್ಸಾಗಿರುತ್ತೆ, ಕಾಲಕ್ಕೆ ಒಂದು ಸ್ವಲ್ಪ ಯಾಕೋ ಸೋತೋಗಿರ್ತವೆ, ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊ. ನೀನು 24 ಆದರೂ ಸುಮ್ಮನೆ ಓದ್ತಲೇ ಇದ್ದೀಯಾ ಅಂದರೆ ಅದಕ್ಕೊಂದು ಇದು ಬೇಡವಾ? ಈಗ ನೀನು ಎಲ್ಲೋ ಒಳ್ಳೆ ಕಡೆ ಹೊರಟಿದ್ದೀಯಾ, ಒಂದು ಗುರಿ ಇಟ್ಕೊಂಡಿದ್ದೀಯಾ. ಓಕೆ, ನಾನು ಇದನ್ನೇನು ಮಾಡಬೇಕು, ನನ್ನ ತಂದೆ ತಾಯಿ ಪ್ರೌಡ್ ಮಾಡಬೇಕು, ಅಥವಾ ನಾನು ಪೊಲೀಸ್ ಆಗಬೇಕು. ಬಟ್ ಇನ್ ಕೇಸ್ ನೀನು ತಿಳ್ಕೊಳ್ಬೇಕಿರೋ ಪರಮಸತ್ಯ ಏನಂದರೆ, ಗೆದ್ದ ಮೇಲೆಯೇ ನಿನಗೊಂದು ನಿನ್ನ ಮೇಲೆ ನಂಬಿಕೆ ಇಡ್ತಾರೆ, ನಿನ್ನ ಮೇಲೆ ಭರವಸೆ ಇಡ್ತಾರೆ, ನಿನ್ನನ್ನು ಹೊಗಳುತ್ತಾರೆ ಹೊರತು ಗೆಲುವಿನ ಹಾದಿಯಲ್ಲಿರುವ ನಿನಗೆ ಹೊರಗಡೆ ಎಕ್ಸಾಮಲ್ಲಾದ ಸೋಲಿಗಿಂತ ನೀನು ಗೆಲ್ಲದೇ ಇರುವ ಸಮಯದಲ್ಲಿ ಮನೆಯವರು ಅಥವಾ ನಿನ್ನ ಸುತ್ತಮುತ್ತಲಿನವರು ನಿನ್ನನ್ನು ಏನೋ ಮಾಡ್ತಲೇ, ಅವನೇ ಏನು ಗೆಲ್ತಾ ಅಥವಾ ಪಾಸ್ ಆಗ್ತಾನೋ ಇಲ್ಲ, ಪೊಲೀಸು ಆಗ್ತಾ ಇಲ್ಲ, ಅಥವಾ ನಿನ್ನ ಮನೆಯವ್ರದ್ದೇ ಈ ಒಂಥರ ಅವರೇನು ನಿನಗೆ ಅಡ್ಡ ಬಂದಿಲ್ಲ, ಓದಲೇಬೇಡ ಅಂತಿಲ್ಲ. ಆಗಾಗ ಅವ್ರು ಆಡುವ ಒಂದೊಂದು ಮಾತು ನಿನ್ನನ್ನು ಸಾಯಿಸ್ಬಿಡ್ತವೆ. ತುಂಬಾ ಹಿಂಸೆ ಆಗುತ್ತೆ. ಅದನ್ನ ಹೇಳ್ಕೊಳಕ್ಕಾಗಿ ನಿಮ್ಮ ಹತ್ರ ನೀವು ಮನ್ಸು ಬಿಚ್ಚಿ ನಾನು ಮಾತಾಡ್ತಿರೋದು. ನನಗೆ ಅರ್ಥ ಆಗುತ್ತೆ, ಯಾಕಂದರೆ ನಾವು ಅದೇ ಹಂತದಿಂದ ಬಂದಿರೋದು. ಈಗ ನಾನು ಹೇಳೋದು 24 ವರ್ಷ ಆದ ಹುಡುಗ ಯಾಕೆ ಹಿಂಗೆ ಆಗ್ಬಿಟ್ಟಿರುತ್ತೆ ಅಂದರೆ, ನಿಮ್ಮದೇ ಊರಲ್ಲಿ ನಿನ್ನ ವಯಸ್ಸಿನ ಹುಡುಗ ನಿನ್ನ ಗೌರ್ಮೆಂಟ್ ಜಾಬ್ ತಾಂಡಿ ಏನೋ ಮಾಡಬೇಕು ಅಂತ ನೀನು ಅಂದ್ಕೊಂಡಿದೀಯಾ. ಅವನು ಏನೋ ಒಂದು ಹಾಲಿನ ಡೈರಿಗೆ ಕೆಲ್ಸಕ್ಕೆ ಹೋಗಿನೋ ಇನ್ನೆಲ್ಲೋ ಹೋಗಿನೋ ಅವ್ರ ಅಪ್ಪ ಅಮ್ಮಂಗೆ ಏನೇನೋ ಅವ್ರ ಮನೆಗೇನೋ ದುಡ್ಡು ಮಾಡಿ ದುಡಿಮೆ ಮಾಡಿ ಕೊಡ್ತಿರ್ತಾನೆ. ಅದನ್ನು ನೋಡಿದಾಗ ನಿನ್ನ ತಂದೆ ತಾಯಿಗೆ ಅನ್ಸೋದು ಸಹಜ. ಅದು ಏನಪ್ಪ, ನಮ್ಮ ಮಗ ಇನ್ನೂ ಏನೋ ಮಣ್ಣು ಹೊರತಲೇ ಅವನೇ, ಅವ್ರ ಮಗ ಇದೇ ವಯಸ್ಸವನು ಏನೇನೋ ದುಡಿತಾವನಲ್ಲಪ್ಪ, ನಮ್ಮ ಮಗ ಹಿಂಗೆ ಕೂತಾನೆ. ಒಂದು ವೇಳೆ ನಿಮಗೆ ಕಳೆದ ವರ್ಷವೇ ಕೆಲಸ ಸಿಕ್ಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ, 6 ಮಾರ್ಕ್ಸಲ್ಲಿ 6 ಪಾಯಿಂಟಲ್ಲಿ ಹೋಗೋದ್ರ ಬದಲು ಸಿಕ್ಕಿತ್ತು ಅಂದ್ಕೊಳ್ಳಿ. ಇವತ್ತು ಈ ದುಃಖವನ್ನು ನೀವು ಅನುಭವಿಸ್ತಿರ್ಲಿಲ್ಲ, ಹೌದಲ್ವಾ? ಹೌದು. ಅಂದರೆ ಗೆಲ್ಲುವ ಮುಂಚೆ ಅಥವಾ ಒಂದು ಗೆಲುವಿನ ಗುರಿಯನ್ನು ತಲುಪುವ ಮುಂಚೆ ಎಲ್ಲರಿಗೂ ಜಗತ್ತಿನಲ್ಲಿ ನಿನ್ನ ಒಬ್ಬನಿಗಲ್ಲಪ್ಪ, ಎಲ್ಲರಿಗೂ ಕೂಡ ವಯಸ್ಸಿಗೆ ಬಂದ ಮಗ 1 ರೂಪಾಯಿ ದುಡಿದೆ ಮನೇಲೇ ಕೂತಿದ್ದಾನೆ. ಯಾಕಂದರೆ ನಿನ್ನಂಗೆ ಪೊಲೀಸ್ ಓದಬೇಕು ಅಂತಿರೋ ಎಷ್ಟೋ ಜನ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಈ ಕಡೆ ಓದ್ಕೊಂಡು ಇದನ್ನು ಮಾಡ್ತಿರೋರು ಇದ್ದಾರಲ್ಲಪ್ಪ. ಇಲ್ಲ, ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ಓದ್ತಿದ್ದೀನಿ. ಮತ್ತಿನ್ನೇನು ಸಮಸ್ಯೆ? ಬಟ್ ಅವ್ರು ನಾನ್ ದುಡಿಯೋದು ನನ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಫ್ಯಾಮಿಲಿಲಿ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು, ಕಂಪ್ನಿಗೆ ಹೋಗು, ಈ ತರ. ಈಗ ನಾನ್ ಹೆಂಗಂತಂದ್ರೆ ಈಗ ಓದ್ಬಿಟ್ರೆ ನನ್ನ ಸ್ಟಡೀಸ್ಗೆಲ್ಲ ತೊಂದರೆ ಆಗುತ್ತೆ, ನನ್ನ ಅಚೀವ್ಮೆಂಟ್ಗೆಲ್ಲ ಅಡ್ಡ ಬರುತ್ತೆ. ನನ್ನ ಪ್ರಶ್ನೆ ಅಥವಾ ನನ್ನ ಸಲಹೆ ಅಂದ್ರೆ, ನೀವು ದೊಡ್ಡ ಕನಸು ಇಟ್ಕೊಂಡಿದ್ದೀರಾ. ದೊಡ್ಡ ಕನಸು ಇಟ್ಕೊಂಡಾಗ ಚಿಕ್ಕ ಚಿಕ್ಕ ಈ ಸಣ್ಣ ಮಾತುಗಳು ಇರ್ತಾವಲ್ಲ, ಅವನು ಕೇಳಬೇಕಾಗುತ್ತೆ. ಈಗ ನನ್ನ ಪ್ರಕಾರ 20 ವಯಸ್ಸಿಗೆ ಅಥವಾ 19 ವಯಸ್ಸಿಗೆ ಎಲ್ಲೋ ಗ್ಯಾರೇಜಲ್ಲಿ ಸೇರಿಕೊಂಡು, ಎಲ್ಲೋ ಗಾರ್ಮೆಂಟ್ಸಲ್ಲಿ ಸೇರಿಕೊಂಡು, ಇನ್ನು ಕಾಲೇಜಲ್ಲಿ ಇದ್ದಾಗಲೇ 4 ಕಾಸು ದುಡ್ಡು ಮಾಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅವ್ರ ಎದುರುಗಡೆ 24 ಆದರೂ ಏನೋ ಪೊಲೀಸ್ ಆಗಬೇಕು, ಏನೋ ಆಗಬೇಕು ಅಂತ ಓದ್ತಿರೋ ನೀವು ದಡ್ರ ಖಂಡಿತ ಇಲ್ಲ. ಆದರೆ ಲೋಕಕ್ಕೆ ಲಾಭವಿಲ್ಲದೆ ಏನೇ ಮಾಡಿದ್ರೂ ಕೂಡ ನೀನು ಸುಮ್ಮನೆ, ನನ್ನ ಪ್ರಕಾರ ನೀನು ದೊಡ್ಡ ವ್ಯಕ್ತಿನೇ ಆಗು, ಆದರೆ ನೀನು ಗುಡಿಸ್ಲಲ್ಲೇ ಇದೆಯಾ ಅಂದರೆ ಒಬ್ಬನು ಬೆಲೆ ಕೊಡಲ್ಲ. ಯಾಕೆ? ಜನರ ಪ್ರಕಾರ ಯಶಸ್ಸು ಅಂದರೆ ದುಡ್ಡು ಮಾಡೋದು, ಹೌದಲ್ಲ? ಅದಿಲ್ಲದ ಹೊರತು ನೀನು ಏನೇ ದೊಡ್ಡ ವ್ಯಕ್ತಿ ಎನಿಸ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ. ಹೌದು. ನಿನ್ನ ಮನೆಯವರಾದರೂ ಅಷ್ಟೇ. ನೀನು ಮುಂದೆ ಊರಿಗೆಲ್ಲ ಅದ್ಭುತ ಹುಡುಗಪ್ಪ, ಇಂಥ ಹುಡುಗ ಯಾರೂ ಸಿಗಲ್ಲ, ಈ ಕಾಲದಲ್ಲಿ ಕಷ್ಟಪಡ್ತಿದ್ದಾನೆ, ಅಯ್ಯೋ ಎಂಥ ಸನ್ನಡತೆಯ ಹುಡುಗ, ಇಂಥ ಹುಡುಗ ಅಪರೂಪ ಬಿಡಪ್ಪ ಅಂತ ಊರವರೆಲ್ಲ ಹೋಗಲಿ ನಿಂಗೆ ಸನ್ಮಾನ ಮಾಡಿದ್ರೂ ಕೂಡ ನೀನು ಸನ್ಮಾನ ಮಾಡಿಸ್ಕೊಂಡು ಒಂದು ಚಿಕ್ಕ ವ್ಯಾಲೆಟ್ ಪೇಪರಲ್ಲಿ ಒಂದು 5,000 ಅಪ್ಪ ಸನ್ಮಾನ ಮಾಡಿ ನನಗೆ ಇಷ್ಟು ದುಡ್ಡು ಕೊಟ್ಟರು ಅಂತ ಮನೆಗೆ ತಂದು ಕೊಟ್ಟು, ಸನ್ಮಾನಕ್ಕೆ ಯಾವುದೇ ಖುಷಿ ಇಲ್ಲ. ಸನ್ಮಾನದ ಜೊತೆ ಒಂಚೂರು ಅಮೌಂಟ್ ಬಂದರೆ ಖುಷಿ, ಹೌದಲ್ಲ? ಹೌದು ಗುರುಗಳೇ. ಅರ್ಥಾತ್ ಈ ಲೋಕ ಹಣಕ್ಕೆ ಕೊಟ್ಟಿರುವ ಮಹತ್ವ ಅದು. ನೀವೆಂಥ ದೊಡ್ಡ ವ್ಯಕ್ತಿ ತಗೊಳ್ಳಿ, ಹಣವಿಲ್ಲದೆ ಹೋದರೆ ಯಾರನ್ನೂ ಮೋಸ ನೋಡಲ್ಲ. ಇದು ಲೋಕದ ಸ್ಥಿತಿ, ಏನೂ ಮಾಡಲಿಕ್ಕಾಗಲ್ಲ. ನನ್ನ ಪ್ರಕಾರ ನೀನೇನೋ ಒಂದು ಕನಸಿಟ್ಕೊಂಡಿದ್ದೀಯಾ, ಏನೋ ಮಾಡಬೇಕು, ನಾನು ಪೊಲೀಸ್ ಆಗಬೇಕು ಅಥವಾ ನಾನೇನೋ ಒಂದು ಅಧಿಕಾರಿ ಆಗಬೇಕು, ಸುಮ್ಮನೆ ಸಾಮಾನ್ಯನಾಗಲ್ಲ ಅಸಾಮಾನ್ಯನಾಗಿ ಬದುಕಬೇಕು ಅನ್ನೋದು ನಿನ್ನ ಆಸೆ. ಆದರೆ ಅಂಥ ದೊಡ್ಡ ಆಸೆಗೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದರೆ ನೀನೇನು ಅದ್ರ ವಿಷಯ ಏನು ಗುರುಗಳು, ಇದೆಲ್ಲ ನನ್ನ ಮನೆಯವರು ಅರ್ಥ ಮಾಡ್ಕೊಳ್ತಿಲ್ಲ, ಅದೇ ಸಮಸ್ಯೆ ಅಂತ, ಹೌದಲ್ವಾ?
ಹಾ ಗುರುಗಳೇ, ಏನ್ ಹೇಳ್ಬೇಕು ನಂಗೆ ಯಾವ ತರ ಹೇಳ್ಬೇಕು ಗೊತ್ತಾಯ್ತಿಲ್ಲ. ಆಮೇಲೆ ನಾನು ಹೇಳೋದು ಮತ್ತೆ ನಿನಗೂ ಹೇಳೋದು ಅಷ್ಟೇ. ಓದ್ತೀನಿ ತಗೊಳ್ತೀನಿ ಅಂದ್ಕೊಂಡು ಎಷ್ಟು ಜನ ಮಕ್ಕಳು ನೀವು? ನಾವಿಬ್ರು. ನನ್ನ ತಮ್ಮ ಏನು ಮಾಡ್ತಾರೆ? ತಮ್ಮ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಅಂದ್ರೆ ಗೌರ್ಮೆಂಟಾ? ಇಲ್ಲ, ಇವಾಗ ಪ್ರೈವೇಟ್ಗೆ ಹೋಗ್ತಾನೆ. ಗೌರ್ಮೆಂಟ್ ಇಲ್ಲ. ಏನಪ್ಪ? ಬ್ಯಾಂಕಿಂಗ್ ಎಕ್ಸಾಮ್ ಹೋಗ್ತಾ ಇದ್ರಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಓಕೆ, ಅವನಿಗೆ ಮಾತನ್ನಲ್ವಾ, ನಿನಗೆ ಮಾತ್ರ ಅಂತಾರ? ಗುರುಗಡೆ ಅವನು ಅದೇ ಕೆಲ್ಸನೇ ಹೋಗ್ತಾನೆ ಡೈಲಿ. ಮನೆಗ್ ಬಂದಾಗ ಅಷ್ಟೇ ಓದ್ಕಂತಾನೆ. ನಂಗೆ ಟೈಮ್ ಸಾಕಾಗಲ್ಲ ಓದಕ್ಕೆ, ಅದಕ್ಕೋಸ್ಕರ ನಾನು. ಅಲ್ಲ, ಅವನು ಓದ್ತಾವನೆ, ನೀವ್ ಯಾಕೆ ಹಂಗೆ? ಇಲ್ಲ, ಅವನ್ದು ಹೆಂಗಂತಂದ್ರೆ ಗುರುಗಡೆ ಅವಂದೇ ಬೇರೆ ತರ ಆಗ್ಬಿಡುತ್ತೆ. ಅವಂದೇ ಬೇರೆ ತರ ಅಂದ್ರೆ ಇವಾಗ ಅಂತಂದ್ರೆ ಅವನು ಅಷ್ಟು ಸೀರಿಯಸ್ನೆಸ್ ಆಗಿ ಇದು ಮಾಡಲ್ಲ. ನನ್ಗೆ ಹೆಂಗಂತಂದ್ರೆ ನನಗೆ ಇದ್ ಮಾಡ್ಬೇಕು ಅನ್ನೋದು ಒಂದು ಹುಚ್ಚು. ಸೀರಿಯಸ್ನೆಸ್ ಮಾಡಿ ಮತ್ ನೀವ್ಯಾಕೆ ಇನ್ನು ಹಿಂಗೆ ಇದ್ದೀರಾ? ಮಾಡ್ತೀನಿ ಗುರುಗಳೇ, ಇದು ಒಂದ್ಸಲ ನಮ್ಗೆ ಚಾನ್ಸ್ ಕೊಟ್ರೆ ಅಂತೀನಿ ನಾ. ಮತ್ತೆ ಈಗ ಕೊಟ್ಟಿದ್ದಾರಲ್ಲ ಚಾನ್ಸು. ಅದೇ ನೀವು ಏನ್ ಮನೆಯವ್ರ ಮುಂದೆ ನಾನು ಯಾವ ತರ ರಿಯಾಕ್ಟ್ ಮಾಡ್ಬೇಕು. ಆಮೇಲೆ ಇನ್ನೊಂದು, ನನ್ಗೆ ಓದೋ ತಾಳ್ಮೆನೆ ಹೋಗ್ಬಿಟ್ಟೈತೆ. ಏನಾದ್ರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನೋ ಒಂಥರ ಎಜಿಟೇಷನ್ ಆಗ್ತೈತೆ. ಈ ಒಂದ್ ಮಂತ್ ಇಂದ ನನ್ ತಾಳ್ಮೆಯಿಂದ ನೋಡೋ ಕಾರ್ಯಕ್ರಮ ಅಂದ್ರೆ ನಿಮ್ದು ಒಂದೇ. ಆಯ್ತಪ್ಪ, ಈಗ ನಾನು ಹೇಳೋದು, ನಿನ್ನ ಮನೆಯವರು ಬೈಕೊಂಡು ಅಳ್ಕೊಂಡು ಕೊರ್ಕೊಂಡು ಒಟ್ನಾಗ ನಿನ್ಗೆ ಅವಕಾಶ ಅಂತೂ ಕೊಟ್ಟಿದ್ದಾರೆ, ಹೌದಲ್ಲಪ್ಪ? ನಿನ್ನ ಪ್ರಕಾರ ಏನು ಅವಕಾಶ ಕೊಟ್ಟಿರೋರು ಅವರು ಬಾಯಿ ಮುಚ್ಕೊಂಡು ಇರಬೇಕು ಅಂತ ನೀನು ಹೇಳ್ತಿದ್ದೀಯ, ಹೌದಲ್ಲ? ಅದು ಸ್ವಲ್ಪ ಈಗ ನನ್ಗೆ ಅರ್ಥ ಆಗುತ್ತೇನೆ. ನನ್ನನ್ನು ಬೇಸರಿಸುವ, ನನ್ನನ್ನು ಕುಗ್ಗಿಸುವ, ನನ್ನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಅಥವಾ ಅಂತಹ ನಿರಾಸೆಯ ಮಾತುಗಳನ್ನು ಅವರಿಂದ ನೀನು ನಿರೀಕ್ಷೆ ಮಾಡಲ್ಲ, ಹೌದಲ್ಲಯ್ಯ? ಆದರೆ ಸತ್ಯ ಏನು ಗೊತ್ತೇನು, ಅವ್ರು ಅದನ್ನು ಬಿಡಲ್ಲ. ಏನು ಮಾಡ್ತೀಗ? ಅವ್ರು ಹಂಗಾರೆ ಬಿಡಲ್ವಾ? ಸರಿ, ನನ್ನ ಕೈಲಿ ಆಗಲ್ಲ, ಇದನ್ನೆಲ್ಲ ಫೇಸ್ ಮಾಡಿಕೊಂಡು ನಾನು ಗುರಿ ತಲುಪೋಕ್ಕಾಗಲ್ಲ, ನಾನು ಯಾವುದೋ ಗಾರ್ಮೆಂಟ್ಸ್ಗೆ ಹೋಗ್ತೀನಿ. ಇಲ್ಲ, ಹಿಂಗೆ ಹೋಗತ್ತೆಗೆ ಇಲ್ಲ. ಯಾವುದೇ ಸಾಧಕ ಅಂತ ತಗೊಳ್ಳ, ಒಂದು ಇನ್ಕ್ಲೂಡಿಂಗ್ ಸಾಧಕ ಅಂತ ನಾನು ಹೇಳಲ್ಲ, ಬಟ್ ನನ್ನ ಈ ದಾರಿಯಲ್ಲಿ ಶುರು ಮಾಡಿದಾಗ ನಿನ್ನ ಮನೆ ಬಗ್ಗೆ ನಾನು ಹೇಳಲ್ಲ, ಬಟ್ ಹೊರಗಡೆ ಒಂದೊಂದಲ್ಲ ಮಾತು, ಒಂದೊಂದಲ್ಲ. ಓನ್ ಯಾವನು ಒಳ್ಳೆ 20 ವರ್ಷ ನಾನು ಶುರು ಮಾಡಿದ್ದೆ 19 ವರ್ಷದಲ್ಲಿ ಇದನ್ನು. ಅಂದರೆ ಹಿಂಗೊಂದೇನೋ ಕಾರ್ಯಕ್ರಮ ಅಥವಾ ಹಿಂಗೊಂದೇನೋ ಹೇಳಬೇಕು. ಹೆಂಗೆ ಅಂದ್ರೆ ಇವನಿಗೇನು ಅನುಭವ ಇದೆ, ಇವನೇನು ಹೇಳ್ತಾನೆ ಅಂತ. ಕೆಟ್ಟ ಕಮೆಂಟ್ ಹೆಂಗಿರು ಅಂದರೆ ಹತ್ಬಿಡಿ ಒಂದೊಂದ್ಸಲಿ. ಅಯ್ಯೋ, ನಾನೇನೋ ಒಳ್ಳೆ ಹೇಳಲಿಕ್ಕೆ ಬಂದಿದ್ನಿ, ಇವ್ರು ಯಾಕೆ ಹಿಂಗೆ ಬೈತಾರೆ ಅನ್ಕಡಿ ನಾನು ಅಳೀನಿ. ಆಮೇಲೆ ನಾನು ಎಷ್ಟು ಗಟ್ಟಿಯಾದೆ ಅಂದರೆ, ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ಒಂದು ಗೆಲುವಿನ ಧ್ವಜವನ್ನು ಅಲ್ಲಿ ಇಡೋವರೆಗೂ ಯಾರೂ ನಂಬಲ್ಲ, ಹೌದಲ್ಲಯ್ಯ? ಹೌದು ಗುರುಗಳೇ. ಈ ಸತ್ಯ ನನಗೆ ಆಮೇಲೆ ಗೊತ್ತಾಯಿತು. ನಾನು ನೆಗೆಟಿವ್ ಅಥವಾ ಯಾರೋ ಏನೋ ಯಾಕಂದರೆ ಯಾರೋ ಏನೋ ಮಾತಾಡ್ತಿದ್ದಾರಲ್ಲ, ಅದು ಅವ್ರ ಬುದ್ಧಿಮಟ್ಟ. ಯಾಕಂದರೆ ಅವರು ಹಾಗೆ ಸಾಮಾನ್ಯರಾಗಿ ಬದುಕಿ ಸಾಯ್ಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಯೋಚನೆಗಳು ಅಸಾಮಾನ್ಯವಾಗಿದ್ದು, ಆದರೆ ಅದು ಗೆಲುವಿನ ಪತಾಕೆ ಹಾರಿಸುವವರೆಗೂ ಯಾರೊಬ್ಬರೂ ಕೂಡ ನಿನ್ನ ಒಳಗೆ ಇಳಿದು, ಹೌದಪ್ಪ ಈತ ಇಂಥ ದೊಡ್ಡ ಕನಸು ಕಂಡಿದ್ದಾನೆ, ಇವನು ಮುಂದೇನೋ ಮಾಡ್ತಾನೆ, ಇವನು ಸಾಮಾನ್ಯನಲ್ಲ, ಹೀಗೆ ನಿನ್ನ ಒಳಗೆ ಇಳಿದು ನಿನ್ನ ಭಾವನೆಗಳನ್ನು ಅರಿತು ನಿನ್ನನ್ನು ಗೌರವಿಸುವ, ನಿನ್ನ ಕನಸುಗಳನ್ನು, ನಿನ್ನ ಯೋಚನೆಗಳನ್ನು, ನಿನ್ನ ಗುರಿಯನ್ನು ಗೌರವಿಸುವ ಜನ ಈ ಲೋಕದಲ್ಲಿ ಇಲ್ಲಪ್ಪ. ನೀನು ಭ್ರಮೆ ಪಡಂಗಿಲ್ಲ. ಮಾಡಂಗಿದ್ರೆ ಓದ್ತಾ ಇರೋದ್ರ ಜೊತೆಗೆ ಮಾನಸಿಕವಾಗಿ ನೀನು ಎಷ್ಟು ದೃಢನಾಗಬೇಕು, ಸದೃಢನಾಗಬೇಕು ಅಂದರೆ ಇಂಥ ಏನು ಹೀನದ ಮಾತುಗಳು, ಇಂಥ ನೋವು ಕೊಡುವ, ನಿನ್ನನ್ನು ಕುಗ್ಗಿಸುವ, ನಿನ್ನವರೇ ಆಡುವ ಈ ಮಾತನ್ನು ಅರಗಿಸಿಕೊಳ್ಳುವ, ಜೀರ್ಣಿಸಿಕೊಳ್ಳುವ ಕೆಲಸದ ಮೂಲಕ ಉತ್ತರ ಕೊಡುವ ತಾಕತ್ತು, ಶಕ್ತಿ ಇದ್ದರೆ ಹೋಗು. ಇಲ್ಲ ಅಂದರೆ ಕೆಲಸನೂ ಇಲ್ಲ, ಕಡೆಗೆ ವ್ಯಕ್ತಿತ್ವವು ಕುಗ್ಗಿ ಹೋಗಿ ಏನೋ ಆಯ್ಕೊಂಡು ಸಾಯ್ತೀರ ಅಷ್ಟೇ. ಯಾಕಂದರೆ ನಿಮಗೆ ಕೆಲಸ ತಗೊಂಡ ಮೇಲೆ ಇಂಥವು ಇನ್ನೂ 1000 ಬರ್ತಾರೆ. ಮೇಲಾಧಿಕಾರಿಗಳು ಕಿರುಕುಳ ತಡೆಯೋಕ್ಕಾಗಲ್ಲ, ನೀನು ಏನೋ ಆಗಿ ಮಾಡ್ಕೊಂಡ್ಬಿಡ್ತೀಯ. ಈಗಲಿಂದ ಇದು ಮಾನಸಿಕ ತಯಾರಿ ಇದು. ಯಾಕಂದರೆ ಇಲ್ಲಿ ಮನೆಯಲ್ಲಿ ಏನು ಅಂತಿದ್ದಾರಲ್ಲ, ಅವರು ಸುಮ್ಮನೆ ಅಂತಿಲ್ಲ. ಅವರು ಏನೋ 4 ಕಾಸು ಮಗ ದುಡಿದ್ರೆ ಮನೆ ಇನ್ನೊಂಚೂರು ನೆಮ್ಮದಿಯಾಗಿರುತ್ತೆ ಅನ್ನೋದು ಅವ್ರ ನಂಬಿಕೆ, ಅಥವಾ ಅವ್ರದ್ದೊಂದು ಏನೋ ಆಸೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ನೀನು ಬಯಸಿದಂತೆ ಭಾಳ ಕೂಲ್ ವಾತಾವರಣ ಇರಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ಅವರು ಬಂದರೆ ನಾನು ಹೇಳಬಲ್ಲೆ, ನಿಮ್ಮ ಮಗ ಏನೋ ಮಾಡ್ತಿದ್ದಾರೆ, ಎಲ್ಲೆಲ್ಲೋ ಓಡಾಡಿಕೊಂಡು ಯಾವುದೋ ಹುಡುಗಿಯಿಂದ ಹೋಗಿ ಯಾವುದೋ ಹುಡುಗಿ ಬದುಕು ಹಾಳು ಮಾಡಿ 24 ವಯಸ್ಸಿಗೆ 3 ಸಲ ಜೈಲಿಗೆ ಹೋಗಿ ಬರೋ ಕೆಲಸ ನಿಮ್ಮ ಮಗ ಮಾಡ್ತಿಲ್ಲ. ಏನೋ ನಿನ್ನ ಮನೆಗೆ 4 ದಿನ ಒಳ್ಳೇದಾಗೋದನ್ನೇ ಮಾಡ್ತಿದ್ದಾನೆ. ಅವನಿಗೆ ಯಾಕೆ ನೀವು ಈ ಥರ ಮಾಡ್ತೀರಿ? ಅವನೊಂಚೂರು ಅವನ ಪಾಡಿಗೆ ಬಿಡಿ, ಏನೋ ಒಂದು ಸಾಧಿಸ್ತಾನೆ ಅಂತ ಅವ್ರು ಬರಲಿ, ನಾನು ಅವ್ರಿಗೆ ಹೇಳ್ತೀನಿ. ಬಟ್ ಇಲ್ಲಿ ಕೂತ್ಕೊಂಡು ನಾನು ಅವ್ರಿಗೆ ಹೇಳಿದ್ರೆ ನಿನಗೇನು ಪ್ರಯೋಜನ?
ನಾನು ನಿಮಗೇನು ಹೇಳ್ಬೋದು ನೋಡಪ್ಪ, ಎಲ್ಲರ ಮನೆಯಲ್ಲೂ ಕೂಡ 20, 22, 23 ಆಯ್ತಿದ್ದಂಗೆ ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋಗಿ 4 ಕಾಸು ಮಾಡಲಿ ಅಂತಲೇ ಎಲ್ಲರ ತಂದೆ ತಾಯಿನೂ ಆಸೆ ಪಡ್ತಾರೆ. ಈಗ ನಿನ್ನ ತಂದೆನೋ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿನೋ ರಿಟೈರ್ಡ್ ಗೌರ್ಮೆಂಟ್ ಆಫೀಸರು ಆಗಿದ್ದರೆ ನೀನೇನು ಮಾಡ್ತಿದೀಯಾ, ನೀನೇನು ಕೊಂಡಿದೀಯಾ ಅಂತ ಅವ್ರಿಗೆ ಗೊತ್ತಿರೋದು. ಅವ್ರೇನು ರಿಟೈರ್ಡ್ ಪೊಲೀಸ್ ಆಫೀಸರ ನಿಮ್ಮಪ್ಪ? ಅಲ್ಲ ಗುರುಗಳೇ, ಅವ್ರಿಗೆ ಗೊತ್ತಿಲ್ಲ, ಅವ್ರು ದುಡ್ಡಷ್ಟೇ ನೋಡ್ತಾರೆ. ನೀನು ಹೆಂಗೆ ಮಾಡ್ತೀಯೋ ಗೊತ್ತಿಲ್ಲ, ದುಡ್ಡು ತಪ್ಪಲ್ಲ ಅದು. ಬಟ್ ನೀನು ಎಲ್ಲಿ ಹೊರಟಿದ್ದೀಯೋ, ನೀನೇನು ಮಾಡ್ತಿದ್ದೀಯೋ ಅದರ ಆಳವಾದ ಜ್ಞಾನ, ಅದರ ಮಹತ್ವ ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ಹೋಗಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬೆಲೆಯೇ ಗೊತ್ತಿಲ್ಲದ, ಅದು ಗೌರವವನ್ನೇ ಕೊಡೋದ, ರಾಮನನ್ನೇ ನಂಬದ, ಕೃಷ್ಣನನ್ನೇ ನಂಬದ, ನನ್ನ ಸನಾತನ ಧರ್ಮವನ್ನೇ ನಂಬದವನ ಮುಂದೆ ನಾನು ಎಷ್ಟು ಭಗವದ್ಗೀತೆ ಬೋಧಿಸಿದ್ರೆ ಏನು ಬಂತು? ಎಲ್ಲಿ ಅದರ ಬಗ್ಗೆ ಆಳವೇ ಜ್ಞಾನವೇ ಇಲ್ಲವೋ ಅಥವಾ ಅದರ ಮಹತ್ವ ಗೊತ್ತಿಲ್ವೋ ಅಲ್ಲಿ ಹೋಗಿ ನೀನು ಏನು ಮಾಡ್ತೀನಿ ಅಂದರೂ ಅಲ್ಲಿನ ಜನರ ಮಾತುಗಳು ನಿನ್ನನ್ನು ಕುಗ್ಗಿಸುವಂತೆ ಇರ್ತವೆ ಹೊರತು ನಿನ್ನನ್ನು ಮುನ್ನಡೆಸುವ, ನಿನಗೆ ಧೈರ್ಯ ಕೊಡುವ ಮಾತುಗಳು ಅದು ಆಗಿರಲಿಕ್ಕಿಲ್ಲ. ನೀನು ಭ್ರಮೆ ಥರ ಬದುಕೋಂಗಿಲ್ಲ. ನೀವು ಪೊಲೀಸ್ ಕೆಲಸಕ್ಕೆ ಏನು ಪುಸ್ತಕ ಓದ್ತಿದ್ದೀರಾ ಅದು ಒಂದು ಕಡೆ ತಯಾರಿ ಆದರೆ, ಈ ಸಮಯದಲ್ಲಿ ಇನ್ನೂ ಗೆದ್ದಿಲ್ಲದ ಸಮಯದಲ್ಲಿ, ಇನ್ನೂ ನಿನ್ನ ಗುರಿಯನ್ನು ತಲುಪಿಲ್ಲದ ಸಮಯದಲ್ಲಿ ಆಡಿಕೊಂಡು ನಗೋರು, ನಿನ್ನನ್ನು ಹೀಯಾಳಿಸೋರು, ನಿನ್ನ ಕೈಲಿ ಏನೂ ಆಗಲ್ಲ ಅನ್ನೋರು, ಇವೆಲ್ಲ ಮಾತುಗಳನ್ನು ನೀನು ಶೇಖರಿಸಿಟ್ಕೋ. ಮುಂದೆ ಒಂದು ಕಥೆ ರೂಪದಲ್ಲಿ ಹೇಳಲಿಕ್ಕೆ ಬೇಕಾಗುತ್ತವೆ. ಆದರೆ ಇದು ಯಾವುದೂ ಇಲ್ಲ ಅಂದರೆ ನಿನ್ನ ಕತೆ ರುಚಿನೇ ಇರಲ್ಲ, ಹೌದಲ್ಲ? ಹೌದು ಗುರುಗಳೇ. ಹಾಗಾಗಿ ಕೂತ್ರು ಓದಕ್ಕೆ ಬರಲ್ಲ ಅಂತ ನೀನು ಅಂದ್ಕೊಳ್ಳೇಬೇಡ. ದಿವಸಕ್ಕೆ ಒಂದೇ ಪೇಜ್ ಓದು. ಆದರೆ ಮೊದಲು ಮಾನಸಿಕವಾಗಿ ನಿನ್ನ ಒಳಗಡೆ ಆ ಸಮುದ್ರ ಅಲ್ಲೋಲ ಕಲ್ಲೋಲ ಆಗಿದೆಯಲ್ಲ ಅದನ್ನು ಶಾಂತಗೊಳಿಸ್ಕೊ. ಅಲ್ಲಿ ಶಾರದೆ ನೆಲೆಸ್ತಾಳೆ. ನಿನಗೆ ನಿನ್ನ ತಂದೆ ಬಗ್ಗೆ ಅಸಮಾಧಾನ, ನಿನ್ನ ಕುಟುಂಬದ ಬಗ್ಗೆ ಅಸಮಾಧಾನ, ನನಗೆ ಹಿಂಗಂತವ್ರೆ, ಇವ್ರು ಹೆಂಗಂತವ್ರೆ, ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಇಷ್ಟು ಅಸಮಾಧಾನ ಇಟ್ಕೊಂಡು ಶಾರದೆ ನಿನ್ನೊಳಗಡೆ ಹೇಗೆ ನರ್ತಿಸ್ಲಿಕ್ಕೆ ಸಾಧ್ಯ? ಹಾಗಾದರೆ ನಾನು ಸಮಾಧಾನಕ್ಕೆ ಏನು ಮಾಡ್ಕೊಳ್ಬೇಕು? ಇತರರ ಸಾಧಕರು ಕೂಡ ಇದೇ ಪಾಯಿಂಟಿಂದಲೇ ಹೋಗಿದ್ದಾರೆ ಅಂತ ನಿನಗೆ ಮೊದಲು ತಿಳುವಳಿಕೆ ಬರಬೇಕು. ಯಾರನ್ನಾರು ಕೇಳಿ ನೋಡಪ್ಪ, ಏನೋ ಅವ್ರ ಮನೆಯಲ್ಲಿ ಕೋಟಿ ಕೋಟಿ ಹಣ ಇದ್ದು ಏನು ಮಗ ದುಡಿದೇ ಹೋದ್ರು ಏನಪ್ಪ ನಡೆಯುತ್ತೆ ಅನ್ನೋ ಸಮಯ ಇದ್ದರೆ ಅಂಥ ಮನೆಯಲ್ಲಿ ಬಹುಶಃ ಆ ಹುಡುಗಂಗೆ ಇದೆಲ್ಲ ಆಗಿಲ್ಲದೆ ಇರ್ಬೋದು. ಆದರೆ ನಿಮ್ಮ ಹಂತದಿಂದ ಹೋಗಿ ಏನೋ ಒಂದು ಕೆಲಸ ಮಾಡಿರುವ, ಪೊಲೀಸ್ ಆಗಿರುವ, ಇನ್ನೇನೋ ಗೌರ್ಮೆಂಟ್ ಜಾಬ್ ತಗೊಂಡಿರೋ ಯಾರೊಬ್ಬನನ್ನಾದರೂ ಕೇಳು. ಇವತ್ತಿಗೂ ಆಶ್ರಮಕ್ಕೆ ಬರ್ತಾರೆ ಎಷ್ಟೋ ಜನ. ಸರ್ ನಾನು ಉತ್ತರ ಕರ್ನಾಟಕದವನು ಸರ್, ಇಲ್ಲೇ ವಿಜಯನಗರದಲ್ಲಿ ಇದ್ದೀನಿ ಸರ್, ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಮಾಡ್ತೀನಿ ಸರ್, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತೀನಿ ಸರ್, ಬೆಳಿಗ್ಗೆ ಕೂತ್ಕೊಂಡ್ರೆ ಏನು ಓದಲಿಕ್ಕೆ ಲೈಬ್ರರಿಗೆ, ಸಂಜೆ ಮತ್ತೆ ಪಿ ಜಿಗೆ ಹೋಗ್ತೀನಿ ಸರ್. ಹೀಗೆ ಊರು ಬಿಟ್ಟು ಊರಿಗೆ ಬಂದು ಅವ್ರಿವ್ರ ಕೈಲಿ ಅನಿಸ್ಕೊಂಡು ಆಡಿಸ್ಕೊಂಡು ಹೆಂಗೂ ಒಂದು ಕೆಲಸ ತಗೊಳ್ಬೇಕು ಅಂತ ಒದ್ದಾಡ್ತಿದ್ದಾರೆ. ನಂಗೆ ಉತ್ತರ ಕರ್ನಾಟಕದವರು, ಅದರಲ್ಲೂ ನೀವು ಯಾವ ಕಡೆಯವರು ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಮಕ್ಕಳಂತೂ ಎಷ್ಟು ಹಸಿವಿನಿಂದ ಕೂಡಿದ್ದಾರೆ. ನನಗೀಗಲೂ ನೆನಪಿದೆ, ಮಿನಿಮಮ್ ತಿಂಗಳಿಗೆ ಒಂದು 5 ರಿಂದ 6 ಹುಡುಗರು ಬರ್ತಾರೆ. ಹೀಗೆ ಅವ್ರು ಅಲ್ಲಿ ಓದೋದು ಅಲ್ಲಿ ಓದ್ತಾರೆ, ಬಟ್ ಏನು ಮಾನಸಿಕ ನೆಮ್ಮದಿಗೆ ಆಶ್ರಮಕ್ಕೆ ಬರ್ತಾರೆ. ಅವ್ರು ಹೇಳೋದು, ನಾವು ಊರು ಬಿಟ್ಟು ಊರಿಗೆ ಬಂದು ಏನು ಪಾಡು ಪಡ್ತಿದ್ದೀವಿ ಇಂದಾಗ ನನಗೆ, ಹೌದಲ್ವಾ? ಅವ್ರ ಕಡೆ ಉತ್ತರ ಕರ್ನಾಟಕದ ಕಡೆ ಪಾಪ ಮಕ್ಕಳಿಗೆ ಒಂದು ಸರಿಯಾದ ವ್ಯವಸ್ಥೆ ಇರಲ್ಲ, ಒಂದು ಲೈಬ್ರರಿ ಇರಲ್ಲ, ಅಥವಾ ಒಂದೊಳ್ಳೆ ರೀತಿಯ ಮಾರ್ಗದರ್ಶನ ಅಥವಾ ಕೋಚಿಂಗ್ ಸೆಂಟರ್ಗಳಿರಲ್ಲ. ಅವರೆಲ್ಲ ಇಲ್ಲಿಗೆ ಬಂದು ಅಪ್ಪ ಅಮ್ಮನ ಬಿಟ್ಟು, ಸಂಬಂಧಗಳನ್ನ ಬಿಟ್ಟು ಇಲ್ಲಿ ಯಾವುದೋ ಒಂದು ಪಿ ಜಿ ಮಾಡಿಕೊಂಡು, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು, ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಮಾಡಿಕೊಂಡು, ಅವ್ರಿಗೇನು ಯಾರು ಏನು ಅನ್ನಲ್ಲ ಅಂತ ಏನಿಲ್ಲ, ಹೋಗ್ರಪ್ಪ ನೀವು ಆರಾಮಾಗಿರಿ ಅಂತ ಏನಲ್ಲ. ಅವರೆಲ್ಲವನ್ನು ಮೀರೋದನ್ನು ಕಲ್ತಿದ್ದಾರೆ. ಯಾಕಂದರೆ ಗುರಿ ತಲುಪಬೇಕಂದ್ರೆ ಇಂತಹ ಕೆಲವು ಮಾತುಗಳನ್ನು ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ನೀವು ಅಷ್ಟೇ, ನಿಮಗೂ ಆ ಶಕ್ತಿ ಇದೆ, ಬಿಡಬೇಡಿ. ಅದೇನಾದರೂ ಆಗಲಿ, ಅದೇ ನೀವು ಅಂದ್ಕೊಂಡ್ರೆ ಗುರಿಯನ್ನು ತಲುಪಾದ್ಮೇಲೆ ಇವರು ಒಬ್ಬರು ಒಂದು ಮಾತಾಡಲ್ಲ. ಹಾಗಂತ ಈಗ ಇವರೆಲ್ಲ ಕೆಟ್ಟವರು ಅಂತ ನಾನು ಹೇಳಲ್ಲ. ನನ್ನ ಪ್ರಕಾರ ವಿಧಿಯೇ ಇವ್ರ ಮೂಲಕ ಮಾತಾಡಿಸುತ್ತೆ. ಯಾಕಂದರೆ ನಿನ್ನಲ್ಲಿ ಇನ್ನೂ ಹಠಚಲ ಬರಬೇಕು. ಹೀಗೆ ಮಾತಾಡಿಸಿದಾಗ ನಿನ್ನಲ್ಲಿ 2 ರೀತಿಯ ಪರಿವರ್ತನೆ ಆಗುತ್ತೆ. ಒಂದು, ಇವ್ರು ಯಾರಿಗೂ ನನ್ನ ಉದ್ಧಾರ ಇಷ್ಟ ಇಲ್ಲ, ಇವರೆಲ್ಲ ನನ್ನನ್ನು ಹಾಳು ಮಾಡಿಬಿಟ್ರು ಅಂತ ಬಿಡ್ತೀಯ. ಈ ಗುರಿಯನ್ನು ಅಂದರೆ ನಿನ್ನ ಗುರಿಯನ್ನು ವಿತ್ಡ್ರಾ ಮಾಡಿಕೊಂಡು, ಅಥವಾ ನೀನು ಹೋಗಬೇಕು ಅಂದ್ಕೊಂಡ್ರೋ ಗುರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಏನೋ ಮಾಡ್ಕೊಂಡು ಬದುಕ್ತೀಯ ನಿನ್ನ ಪಾಡಿಗೆ. ನೀನು ಏನೋ ಇವ್ರು ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೋಗ್ತೀಯ ಸುಮ್ಮನೆ. ಇಲ್ಲ, ಇನ್ನೊಂದು ಹಂತದವರು ಇರ್ತಾರೆ, ಇನ್ನೊಂದು ವಿಧದವರು ಇರ್ತಾರೆ. ಅವರು ಇವೆಲ್ಲವನ್ನು ಕೇಳಿಸ್ಕೊಂಡು ಮಾತಿನ ಮೂಲಕ ಉತ್ತರ ಕೊಡೋದನ್ನು ಮೊದಲು ನಿಲ್ಲಿಸಬೇಕು. ನಿಜವಾದ ಸಾಧಕರು, ನಿಜವಾಗ್ಲೂ ಸಾಧನೆ ಮಾಡ್ಲಿಕ್ಕೆ ಹೊರಟಿರೋರು ಮಾತಿನ ಮೂಲಕ ಉತ್ತರ ಕೊಡಲ್ವಂತೆ, ಕೆಲಸದ ಮೂಲಕ ಉತ್ತರ ಕೊಡ್ತಾರೆ. ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯವರು ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಏನು ಅಂತಿದ್ದೀರಲ್ಲಪ್ಪ, ನಿನ್ನ ಸ್ನೇಹಿತರು ಅವರು ಇವರು ಯಾರಿದ್ದಾರೆ, ನಿನ್ನದೇ ವಯಸ್ಸಿನವರು ಅಥವಾ ನಿನಗಿಂತ 1 ವರ್ಷ ದೊಡ್ಡವರು, ಅವ್ರನ್ನೆಲ್ಲ ಕೇಳಿ ನೋಡು. ಅವರು 1 ತಿಂಗಳು ಸುಮ್ಮ ಮನೇಲಿ ಕೂತರು ಅಂದರೆ ತಟ್ಟೆಗೆ ಊಟ
ಅಡುಗೆ ಮನೆಯಿಂದ ಸ್ಟ್ರೈಟು ತಟ್ಟೆ ಒಂದು, ಊಟ ಸಪ್ರೇಟ್ ಎರಡು. ಫಸ್ಟ್ ನೀನು ದುಡ್ಕೊಂಡು ಬಾ, ತಟ್ಟೆ ಒಳಗಡೆ ಅನ್ನ ಎರಡು ಒಟ್ಟಿಗೆ ಬರ್ತವೆ. ನೀನು ದುಡಿದೇ ಹೋದ್ರೆ ತಟ್ಟೆ ಸಪ್ರೇಟು, ಊಟ ಸಪ್ರೇಟು. ಹಾಗಂತ ಮನೆಯವ್ರ ತಪ್ಪು ಅಂತ ಅಲ್ಲಯ್ಯ, ಜಗತ್ತಿರೋದೇ ಹಾಗೆ. ನೀನು ನಿನ್ನ ಗುರಿಯನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊ. ನಾನು ಹೇಳ್ತೀನಿ, ಇದೇ ಹುಡುಗ ನೀನು ಇನ್ನೊಂದು 2 ವರ್ಷದೊಳಗಡೆ ನಿನ್ನ ಜಾಬು ಅಥವಾ ನೀನು ಅಂದ್ಕೊಂಡ್ರೆ ಕನಸನ್ನು ತಲುಪ್ತೀಯ. ಆದರೆ ಇವ್ರು ಯಾರ ಮಾತುಗೂ ದಯವಿಟ್ಟು ಕೋಪಗೊಳ್ಳೋದು, ಉತ್ತರ ಕೊಡೋದು ಬೇಡವೇ ಬೇಡ. ಅಂದರೆ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಎಷ್ಟು ಶಿಕ್ಷೆ ಕೊಡ್ತಾ ಇದ್ರು ಕೂಡ, ಇಲ್ಲ ಒಂದು ದಿನ ನನ್ನ ಹರಿ, ನನ್ನ ಭಗವಂತ, ನನ್ನ ವಿಷ್ಣು, ಆ ಪರಮಾತ್ಮ ಬಂದೇ ಬರ್ತಾನೆ ಅನ್ನೋ ಭರವಸೆಯಲ್ಲಿ ಬಾಯಿ ಮುಚ್ಚಿಕೊಂಡು ಹೇಗೆ ಪ್ರಹ್ಲಾದ ಇದ್ನೋ ಹಾಗೆ ನನ್ನ ಯಶಸ್ಸು ಅನ್ನೋ ಪರಮಾತ್ಮ ಬಂದ ಮೇಲೆ ಎಲ್ಲರೂ ಸೆಲ್ಯೂಟ್ ಹೊಡಿತಾರೆ. ಹೌದಲ್ಲ? ನೀನು ಅದಕ್ಕೆ ಮುಂಚೆ ಅಯ್ಯೋ ನಂಗೆ ಓದೋಕ್ಕಾಯ್ತಿಲ್ಲ, ಅಯ್ಯೋ ನಂಗೆ ಹಿಂಗಾಯ್ತಿದೆ ಹಂಗಾಯ್ತಿದೆ. ಅದಕ್ಕೆ ನಿನ್ನ ಒಳಗಡೆ ನೀನು ಇಳಿಬೇಕು. ಇದೇನು ಈ ಜಗತ್ತಲ್ಲಿ ನಾನು ಒಬ್ಬನಿಗೆ ಆಯ್ತಿರೋದಾ, ಅಥವಾ ಹೀಗೆ ಮಾಡಲಿಕ್ಕೆ ಹೊರಟಿರುವ ಎಲ್ರಿಗೂ ಹೀಗೆ ಆಗ್ತಿರೋದಾ? ಹೌದು, ಎಲ್ರಿಗೂ ಹೀಗೆ ಆಗಿರೋದು. ಯಾವುದೋ ಒಂದು ರೀತಿಯಲ್ಲಿ ಹೋಗಪ್ಪ ನೀನು ರೆಡ್ ಕಾರ್ಪೆಟ್ ಹಾಕಿ ಬಾರೆಯ ಅಂತ ಯಾರೂ ಕರೆದಿಲ್ಲ. ಎಲ್ಲರೂ ಶ್ರಮ ವಹಿಸಿ ಕಷ್ಟಪಟ್ಟು ಬೆವರು ಹರಿಸಿ ಅವ್ರ ಸ್ಥಾನಮಾನಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಲ್ವಾ? ಹಾಗಾಗಿ ಬಿಡು, ಮೊದಲು ಪ್ರಾಬ್ಲಮ್ಸ್ಗಳು ಹೇಳೋದನ್ನು ಬಿಡಬೇಕು ಮನುಷ್ಯ. ಸರ್ ನಂಗೆ ಇದು ಸರ್, ನಂಗೆ ಹಿಂಗಂತಾರೆ ಸರ್, ನಂಗೆ ಹಂಗಂತಾರೆ ಸರ್, ಹಿಂಗಂತಾರೆ ಸರ್. ಆಯ್ತಪ್ಪ, ಇದೆಲ್ಲ ಯಾರಿಗೆ ಮಾಡ್ತೀವಿ ಗುರುಗಳೇ? ಅಲ್ಲ ಗುರುಗಳೇ, ಇವಾಗ ಏನ್ ಗೊತ್ತಾ, ಏನೋ ಒಂಥರ ಮನ್ಸಲ್ಲೇ ಒಂಥರ ಉದ್ವೇಗ. ನಂಗೆ ಒಂದ್ ಸಡನ್ಲಿ ಒಂದೊಂದ್ಸಲ ರಿಯಾಕ್ಟ್ ಮಾಡ್ಬಿಡ್ತೀನಿ. ಅದು ನನ್ಗೆ ಹೆಂಗ್ ಕಂಟ್ರೋಲ್ ಆಗಿ ಮಾಡ್ಕೋಬೇಕಂತಾನೆ ಗೊತ್ತಾಯ್ತಿಲ್ಲ. ಹಾಗೇನಿಲ್ಲಯ್ಯ. ಯಾಕೆ ಬರಡು ಭೂಮಿಗಳೆಲ್ಲ ಬಾಯಿ ಬಿಟ್ಕೊಂಡು ಕೂತಿದ್ದಾವೆ ಅಂದರೆ ಮಳೆ ಇಲ್ಲ, ಅದಕ್ಕೆ ಬಾಯಿ ಬಿಟ್ಟಾವೆ. ಗೆಲುವು ಅನ್ನೋ ಮಳೆ, ಯಶಸ್ಸು ಅನ್ನೋ ಮಳೆ ನಿನ್ನ ಬದುಕಲ್ಲೂ ಬಿದ್ದಿದ್ರೆ ಇಷ್ಟೆಲ್ಲ ಭಾವೋದ್ವೇಗಗಳು ಇರ್ತಾನೆ ಇರಲಿಲ್ಲ. ಹೌದಲ್ಲಯ್ಯ? ನಿನ್ನ ಆ ಭೂಮಿಯಲ್ಲಿ ಗೆಲುವು ಅನ್ನೋ ಮಳೆ ಬಿದ್ದೇ ತುಂಬ ದಿನ ಆಗೋಗಿದೆ ಅಥವಾ ಬಿದ್ದೇ ಇಲ್ಲ, ಅದಕ್ಕೆ ತಾನೇ ಇಷ್ಟೆಲ್ಲ ಒದ್ದಾಟ. ಗೆಲುವಿಲ್ಲ, ಗೆಲುವು ಸಿಕ್ಕಾಗ ಎಲ್ಲ ಸರಿ ಹೋಗುತ್ತವೆ. ಆದರೆ ಅದು ಸರಿ ಗೆಲುವು ಸಿಗಬೇಕು ಅಂದರೆ ಮೊದಲು ನೀನೇ ಇವನ್ನೆಲ್ಲ ಕಂಟ್ರೋಲಿಗೆ ತಗೊಂಡು ಅವುಗಳನ್ನು ಒಳಗಡೆ ತುಳಿಬೇಕು. ಹೇ ಮೇಲ್ ಬರಬೇಡಿ, ಏನು ಆಲಸ್ಯ ಅಥವಾ ಸೋಂಬೇರಿತನ ಅಥವಾ ಅನಾಸಕ್ತಿ ಅಥವಾ ದ್ವೇಷ ಅಥವಾ ಅತೃಪ್ತಿ, ಇವೆಲ್ಲ ಕಳೆಗಳು ಮೇಲೆ ಬರ್ತಾ ಇದ್ದಾವೆ ಎಂದಾಗ ನೀನು ಸತ್ತೆ. ನೀನು ವಿವೇಕವನ್ನು, ಬುದ್ಧಿಯನ್ನು ಬಳಸಿ ಅವನು ತುಳಿಬೇಕು. ಅವು ತುಳಿದ್ರೆ ನೀನು ಮೇಲ್ ಬೆಳಿತೀಯ. ನೀನು ಬೆಳೆಗಿಂತ ಕಳೆನೇ ಹೆಚ್ಚು ಬೆಳೆಯೋಕೆ ಬಿಟ್ರೆ ಬೆಳೆ ಕತೆ ಏನಾಗಬೇಕು? ಹೌದು ಗುರುಗಳೇ. ನಾನು ನಿನಗೆ ಹೇಳುವುದು, ಇವೆಲ್ಲ ಹಿಂಗೆ ಆಗ್ತಿದೆ ಯಾರಲ್ಲಿ ಆಗ್ತಿದೆಯಪ್ಪ? ನನ್ನಲ್ಲಿ ಆಗ್ತಿರೋದನ್ನು ನೀನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿನ್ನಲ್ಲಿ ಆಗ್ತಿದ್ದಾವೆ ಅಂದರೆ ಅದನ್ನು ನೀನೇ ಕಂಟ್ರೋಲ್ ಮಾಡಬೇಕಲ್ವಾ? ಹೌದು ಗುರುಗಳೇ. ಹಾಗಾಗಿ ನಿಜವಾಗ್ಲೂ ಗುರುಗಳೇ, ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ನಂಗೆ ಏನ್ ಅನ್ಸುತ್ತೆ, ನಿಮ್ ನೋಡಿ ಆದ್ಮೇಲೆ ಏನೋ ಒಂಥರ ಮನ್ಸಿಗೆ ಒಂದು ಹೊಸ ಶಕ್ತಿ, ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ. ನಿಮ್ ವಾಯ್ಸ್ ಕೇಳಿದಾಗ ನಾನ್ ಪ್ರತಿದಿನ ಬರ್ತೀನಿ ಲೈವ್ಗೆ ನೋಡಕ್ಕೆ. ಹೌದಾ? ಆಗ್ಲಪ್ಪ, ತೊಂದರೆ ಇಲ್ಲ. ಮೊದಲು ಪ್ರಾಬ್ಲಮ್ಸ್ ಅಥವಾ ನಮಗೆ, ಹೌದು ನಾವು ಎಲ್ಲ ಬಡತನ ಕುಟುಂಬದಿಂದಲೇ ಬಂದವರು, ನೀವು ಹಂಗೆ ಬರ್ತಿರೋರು. ನಾವು ಮೊದಲು ಎಲ್ಲಿ ಪ್ರಾಬ್ಲಮ್ಸನ್ನು ಹೆಚ್ಚು ಮಹತ್ವ ಕೊಡ್ತೀವಲ್ಲ, ನನಗೆ ಹೆಂಗಂತವ್ರೆ ಹಂಗಂತವ್ರೆ. ನನ್ನ ಪ್ರಕಾರ ಹೇಗೆ ಪಾಂಡವರು ಅಜ್ಞಾತವಾಸ ಮಾಡಿದ್ರಲ್ಲ ವೇಷ ಬದಲಿಸ್ಕೊಂಡು, ಹಂಗೆ ನಾವು ಯಾವ ಸಂಬಂಧಿಕರಿಗೂ ಕೈಗೂ ಸಿಗಬಾರ್ದು, ಯಾವ ಫ್ರೆಂಡ್ಸ್ ಕೈಗೂ ಸಿಗಬಾರ್ದು, ಯಾರ ಕೈಗೂ ಸಿಗದಂಗೆ ಸಾಧನೆ ಮಾಡ್ಬೇಕು. ಹೌದಲ್ಲ? ಹೌದು. ಹಂಗಿದ್ರೆ ಈಗ ನಿನ್ನ ಮನೆಯವ್ರದ್ದು ಏನಿದೆ ಅದು ಬೆಳಗ್ಗೆ ಎದ್ದು ನಾಳೆನೂ ಮುಂದುವರಿಯುತ್ತೆ. ನನ್ನ ಹಾರೈಕೆಯಿಂದ ಅದು ನಾಳೆ ನಿಂತು ಹೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಆದರೆ ನಿನ್ನೊಳಗಡೆ ನೀನು ಒಂದು ಸತ್ಯವನ್ನು ಕಂಡುಕೊಳ್ಬೇಕು. ನನ್ನ ಗೆಲುವು ಅನ್ನೋ ಮಳೆ ಈ ಭೂಮಿ ಮೇಲೆ ಬೀಳೋವರೆಗೂ, ಅಥವಾ ನನ್ನ ಬದುಕು ಅನ್ನೋ ಭೂಮಿಯ ಮೇಲೆ ಗೆಲುವು ಅನ್ನೋ ಮಳೆ ಬೀಳೋವರೆಗೂ ಈ ಬರಡಾದ ಭೂಮಿ ಯಾರಿಗೂ ಇಷ್ಟ ಇಲ್ಲ. ಹೌದಲ್ಲಪ್ಪ? ಹೌದು ಗುರುಗಳೇ. ಮಳೆ ಬಿದ್ದ ಮೇಲೇನೆ ಬದುಕು ಹಸಿರು, ಭೂಮಿಯೂ ಹಸಿರು. ಗೆಲುವು ಅನ್ನೋ ಮಳೆ ಬೀಳಬೇಕು ಅಂದರೆ ಅದಕ್ಕೆ ಈ ಪರಿಶ್ರಮ ಅನ್ನೋ ಮೋಡಗಳ ಸಂಘರ್ಷ ಆಗಲೇಬೇಕಲ್ಲಯ್ಯ. ಹೌದು ಗುರುಗಳೇ. ಅದು ಸುಲಭ ಆಗಲ್ಲ. ಗುಡುಗು, ಸಿಡ್ಲು, ಮಿಂಚು, ಏನೋ ನೋವು, ಯಾತನೆ ಇದೆಲ್ಲ ಅನುಭವಿಸಿನೇ ಅಲ್ಲಿ ಮೋಡಗಳ ಘರ್ಷಣೆಯಿಂದ ಮಳೆ ಸುರಿಯುತ್ತೆ, ಗೆಲುವು ಬರುತ್ತೆ, ಜೀವನ ಹಸಿರಾಗುತ್ತೆ, ಬದುಕು ಹಸಿರಾಗುತ್ತೆ. ನೀನು ಆ ಸಂಘರ್ಷಕ್ಕೆ ತಯಾರಿಲ್ಲ, ಆ ಘರ್ಷಣೆಗೆ ಎದುರು ಓಡೋಗ್ತೀಯಾ, ಅಥವಾ ನಿನಗೆ ಆ ಗುಡುಗು ಸಿಡಿಲಿನ ಶಬ್ದ ಕೇಳಿಸ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ, ಅಥವಾ ಈ ಹೆತ್ತವರ ಒಂದೆರಡು ಹೀನಾಯದ ಮಾತುಗಳನ್ನು ನೀನು ಸಹನೆ ಮಾಡೋ ಶಕ್ತಿ ಇಲ್ಲ ಅಂದರೆ ಮುಂದೆಯೂ ಕೂಡ ನೀನು ಅಷ್ಟು ಗಟ್ಟಿ ಕೆಲಸ ಸಿಗ್ಬೋದಪ್ಪ. ಆದರೆ ಉಳಿಸ್ಕೊಳ್ಬೇಕು, ಅಲ್ಲಿ ಉಳಿಬೇಕು, 4 ಜನ ಎದುರಿಸಿ ಬದುಕಬೇಕಂದ್ರೆ ಅದೊಂದು ವ್ಯಕ್ತಿತ್ವ ವಿಕಾಸವಾಗಬೇಕು, ವಿಕಸನ ಆಗಬೇಕಲ್ವಾ?
ಡೋಂಟ್ ವರಿ, ಮುಂದುವರಿಸು, ಚೆನ್ನಾಗಿ ಓದೋಕೆ ಶುರು ಮಾಡು. ನಾನು ಹೇಳಿದ್ನಪ್ಪ, ಅದಿನ್ನೂ 2 ವರ್ಷ ಬಿಟ್ಟ ಆಗಲಿ, ನೀನು ಪಾರ್ಟ್ ಟೈಮ್ ಜಾಬ್ ಏನಿದೆ ಅದರಲ್ಲಿ ಮನೆಯವರಿಗೆ ತಂದು ಕೊಡು, ನಿನಗೆ ಬೇಕಾದ ಹಣವನ್ನು ಅವರಿಂದ ಈಸ್ಕೊ. ನಿನ್ನಿಂದ ಹಣ ಅವ್ರಿಗೆ ಹೋಗ್ತಾನೆ ಇಲ್ಲ ಅಂದರೆ ಅವ್ರಿಗೆ ನಿನ್ನನ್ನು ಬೈಲಿಕ್ಕೆ ಮನಸ್ಸು ಬರುತ್ತೆ. ಈಗ ಬಂದ ಹಣವನ್ನು ಅವ್ರ ಕೈ ಕೊಟ್ಬಿಟ್ಟು ಆಮೇಲೆ ಈಸ್ಕೊಳ್ತೀಯೋ ಅಥವಾ ನೀನೇ ಮಡ್ಕೊಂಡ್ಬಿಡ್ತೀಯೋ, ನನಗೆ ಇದಕ್ಕೆ ಬೇಕು ಅಂತ? ಏನಕ್ಕೆ ನೀನೇ ಮಡಿಕೊಳ್ತೀಯ ನೀನು ಬಂದ ಹಣವನ್ನು? ಇಲ್ಲ, ನಾನು ಮನೆಗೆ ಈಗ ನಂಗೆ ಬಂದಿರೋ ಅಮೌಂಟ್, ನನಗೆ ವಾರಕ್ಕೊಂದು 800 ರೂಪಾಯಿ, 1000 ಇಲ್ಲ 1000. ನಾನು ಸೈಬರ್ ಸೆಂಟರ್ಗೆ ಹೋಗ್ತೀನಿ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ. ಓಕೆ. ಒಂದ್ 800 ರೂಪಾಯಿ, 1000 ರೂಪಾಯಿ ವಾರ ವೀಕ್ಲಿ ಪೇಮೆಂಟ್ ಕೊಡ್ತಾರ ಅವರು. ಅಂದ್ರೆ 30 ರೂಪಾಯಿ ನಂಗೆ, 100 ರೂಪೀಸ್ ಅಲ್ಲಿ 70 ರೂಪೀಸ್ ಅವ್ರಿಗೆ, ಓನರ್ಗೆ. ಹಂಗ ಹೋಗ್ತೀನಿ ನಾನು. ಇವೇನ್ ನೋಡಪ್ಪ, ಇವತ್ತು ಈ ಕಥೆಯನ್ನು ಹೇಳಿದ್ದೀಯಾ, ಇದೇ ಕಾರ್ಯಕ್ರಮದಲ್ಲಿ ನಿನ್ನ ಗೆಲುವಿನ ಕಥೆಯನ್ನು ನೀನು ಹೇಳಬೇಕು. ನೀನು ನನ್ಗನ್ಸುತ್ತೆ ನೀವು ಈ ಕಾರ್ಯಕ್ರಮ ಕೇಳ್ತಾ ನೀವು ಬೌದ್ಧಿಕವಾಗಿ ಮಾನಸಿಕವಾಗಿ ಗಟ್ಟಿ ಆಗ್ತೀರಾ. ಈ ತಂದೆ ತಾಯಿ ಅಥವಾ ಅಕ್ಕಪಕ್ಕದವರು ಅಥವಾ ನೀನು ಅಯ್ಯೋ ಏನೋ 10 ವರ್ಷದಿಂದ ಟ್ರೈ ಮಾಡ್ತಲೇ ಅವನೇ ಏನೂ ಮಾಡ್ತಿಲ್ಲ, ಇವರ ಈ ಮಾತುಗಳಿದ್ದಾವಲ್ಲಪ್ಪ, ಇವರೆಲ್ಲರೂ ಕೂಡ ಭಗವಂತನೇ ಕಳಿಸಿರುವ ಪ್ರತಿನಿಧಿಗಳು. ಯಾಕಂದರೆ ಒಂದು ಸಂಕಷ್ಟ ಅನ್ನೋ ಒತ್ತಡ ಮನುಷ್ಯನಿಗೆ ಬೀಳದ ಹೊರತು ಅವನು ಹೊರಗಡೆ ಬರ್ಸ್ಟ್ ಆಗುವುದಿಲ್ಲ. ಇಲ್ಲ ಸೋಂಬೇರಿಯಾಗಿ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಇಲ್ಲ ಛಲ ಬಂದು 10 ವರ್ಷಕ್ಕೆ ಆಗುವುದನ್ನು 1 ವರ್ಷಕ್ಕೆ ಸಾಧಿಸ್ತಾನೆ. ಇಲ್ಲ ನಿರಾಸೆ ಬಂದು 10 ವರ್ಷಕ್ಕೆ ಸಾಯನ್ ಇವತ್ತೇ ಸಾಯ್ತಾನೆ. ಇದರಿಂದ ನೀನು ನಿರಾಸೆಗೆ ಒಳಪಡ್ತೀಯೋ ಅಥವಾ ಇನ್ನಷ್ಟು ಛಲವಂತನಾಗ್ತೀಯೋ ಅದು ನಿನ್ನ ಬದುಕಿಗೆ ಬಿಟ್ಟಿದ್ದು. ಹಾಗಾಗಿ ಇದೇ ಕಾರ್ಯಕ್ರಮದಲ್ಲಿ ಗುರುಗಳೇ ನಾನು ನನ್ನ ಗೆಲುವಿನ ಕತೆ ಹೇಳ್ತೀನಿ. ಈಗ ನೀವು ಏನು ನನಗೆ ಯಾತನೆಗಳಾಗ್ತಿದ್ದಾವೆ, ಹೆತ್ತವರು ನನಗೆ ಬೆಂಬಲ ನೀಡ್ತಾ ಇಲ್ಲ, ಮನೆಯಲ್ಲಿ ಪೂರಕ ವಾತಾವರಣ ಇಲ್ಲ, ನನಗೆಲ್ಲ ವಿರುದ್ಧವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ, ಇದೇ ತಾನೇ ನಿನ್ನ ಮಾನಸಿಕ ತೊಳಲಾಟ. ಈ ಮಾನಸಿಕ ತೊಳಲಾಟಕ್ಕೆ ಉತ್ತರ ಇಷ್ಟೇ, ಮೌನ, ಪರಿಶ್ರಮ. ನೀವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದರ ಕ್ಲಾರಿಟಿ ನಿಮಗಿದ್ರೆ ಸಾಕು. ಆದರೆ ಅವ್ರಿಗೆಲ್ಲ ಅದಿಲ್ಲ. ಯಾಕಂದರೆ ದುಡ್ಡು ಮಾತಾಡೋ ಜಾಗದಲ್ಲಿ ನಿನ್ನ ಪರಿಶ್ರಮ ಕಟ್ಕೊಂಡು ಅವ್ರಿಗೇನಾಗಬೇಕಿದೆ. ಹೌದು ಗುರುಗಳೇ. ಹಾಗಾಗಿ ನೀನು 10 ಲಕ್ಷ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಬಿಟ್ಟು ನನ್ನೊಂದು 5 ವರ್ಷ ಮಾತಾಡಿಸ್ಬೇಡಿ, ಇನ್ನೂ ನಾಳೆಯಿಂದ ಅವ್ರು ಮಾತಾಡಿಸಲ್ಲ, ನಿಂಗೆ ಟೈಮ್ ಊಟ ಮಾಡಿಕೊಡ್ತಾರೆ, 10 ಲಕ್ಷ ತಂದು ಕೊಡು. ಗುರುಗಳೇ, ನಾನು ಇದುವರೆಗೂ ನಾನು ದುಡ್ದಿರೋ ದುಡ್ಡಲ್ಲಿ ಬುಕ್ಸಿಗೆ ಇನ್ವೆಸ್ಟ್ಮೆಂಟ್ ನಾನು ಮಾಡಿರೋದು ಬಿಟ್ರೆ ನಾನು ಯಾವ್ದಕ್ಕೂ ಮಾದಕ ವಸ್ತುಗಳಿಗಾಗ್ಲಿ ಯಾವತ್ತೂ ಆ ಕಡೆ ಹಿಂಗ್ ಒಂದ್ ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡೇ ಇಲ್ಲ ನಾನು ಆ ಕಡೆ. ಪಾಪ ನಿಮ್ಮಂತ ಸಜ್ಜನರ ಮೇಲೆ ಆರೋಪ ಮಾಡ್ಲಿಕ್ಕೆ ಆಗೋದು ಒಳ್ಳೇದಲ್ಲ. ನೀವು ಒಳ್ಳೇದಕ್ಕೆ ಬಳಸ್ತಾ ಇದ್ದೀರಿ, ಬಟ್ ನಾನಿಷ್ಟು ಅದು ಹೇಳ್ತೀನಿ, ಅದು ಪೇರೆಂಟ್ಸ್ಗೂ ಗೊತ್ತು ಮನೇಲಿ. ಆದ್ರೂನು ಕೆಲಸ ಮಾಡಿ ನಾನು ಹೇಳ್ತಿರ್ತೀನಿ, ಈಗ ಇನ್ನು ಕಾಲ್ಫಾರ್ಮ್ ಆಗಿಲ್ಲಮ್ಮ, ಕಾಲ್ಫಾರ್ಮ್ ಆದ ಕೂಡ್ಲೆ ಮಾಡ್ತೀನಿ ಒಂದ್ಸಲ. ಹೌದು, ನಮ್ದು ಒಂದು ಇಂಥದ್ದೊಂದು ಸ್ಥಿತಿ ಇತ್ತು ಕಣಪ್ಪ, ನಾನೇನಿಲ್ಲ ಅಂತ ಹೇಳಲ್ಲ. ಒಂದು ಕಾಲ ಇತ್ತು, ನಾನು ಹೇಳ್ತಾರಲ್ಲ ಏನೋ ಅಪ್ಪ ಅಮ್ಮನಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ಇದ್ಯಾವುದೋ ಮೊದಲು ಆರ್ಕೆಸ್ಟ್ರಾಗೆ ಆಡ್ಲಿಕ್ಕೆ ಹೋಗ್ತೀವಿ, ಬರೀ 500 ರೂಪಾಯಿ ಕೊಡೋರು. 500 ರೂಪಾಯಿ ಕೊಡ್ತಿನಿಂದ ಕರ್ಕೊಂಡು ಹೋಗೋರು, ಮಧ್ಯರಾತ್ರಿ ಏನೋ ಕರ್ಕೊಂಡ್ಬಂದು ಮನೆ ಹತ್ರ ಬಿಡೋರು, ಒಂದು 300 ರೂಪಾಯಿ ಕೊಡೋರು. 500 ರೂಪಾಯಿ ಕೊಡ್ತಿನಿಂದ ಕರ್ಕೊಂಡು ಹೋಗೋದು, 300 ರೂಪಾಯಿ ಕೊಡೋರು. ಎತ್ತಕ್ಕೆ ಸಾಲೋದು. ಮತ್ತು ನನಗೆ ಹಾಡೋ ಹುಚ್ಚು, ಆರ್ಕೆಸ್ಟ್ರಾದಲ್ಲಿ ಹೋಗಿನಿ 300 ರೂಪಾಯಿ ಕೊಡೋರು ದಿವಸಕ್ಕೆ. ಮತ್ತು ಎಲ್ಲೋಯ್ತೀನಿ ಅಂತ ಹೇಳೋರು. ಅವ್ರು ಯಾರು ದುಡ್ಡೇ ಕೊಡ್ತಿರ್ಲಿಲ್ಲ, ಯಾಮಾರಿಸ್ಬಿಡೋರು ಅಥವಾ ಏನೋ 1-2 ಬಣ್ಣದ ಮಾತು ಹೇಳಿ ಕಳಿಸ್ಬಿಡೋರು. ನಾನು ಪಾಪ ನಮ್ಮ ತಾಯಿ ಏನೂ ಕೇಳ್ತಿರ್ಲಿಲ್ಲ, ನನಗೆ ಬೇಜಾರಾಗೋದು, ಏನಪ್ಪ ದುಡಿಮೆ ಇಲ್ಲ. ಆಮೇಲೆ ನಾನು ಮ್ಯಾಗ್ಝಿನ್ ಹಾಕ್ಲಿಕ್ಕೆ ಶುರು ಮಾಡಿದೆ. ಒಂದು 250 ರೂಪಾಯಿ ಮ್ಯಾಗ್ಝಿನ್ನು. ಟ್ರಾಫಿಕ್ ಜಾಮಲ್ಲಿ ಟ್ರಾಫಿಕ್ ನಿಂತ ತಕ್ಷಣ ಅಥವಾ ಟ್ರಾಫಿಕ್ ಸಿಗ್ನಲ್ ಬಿದ್ದ ತಕ್ಷಣ ಎಲ್ಲ ಕಾರ್ಗಳು ಹೋಗಿ ಡೋರ್ ಬಡಿಯೋದು, ಸರ್ ಈ ಮ್ಯಾಗ್ಝಿನ್ ತಗೊಳ್ಳಿ 200 ರೂಪಾಯಿ ಅವ್ರಿಗೆ, ಇನ್ನು 60 ರೂಪಾಯಿ ನಮಗೆ ಕೊಡೋರು. ಈ ಸಮಯದಲ್ಲೆಲ್ಲ ನನ್ನದೇ ವಯಸ್ಸಿನವ್ರು ಯಾರು ಚೆನ್ನಾಗಿ ದುಡಿತಾ ಇರೋರು, ನಮ್ದೇನೋ ಇದು ನಾಯ್ಪಾಡ ಆಯ್ತಲ್ಲಪ್ಪ. ಮನೆಯವರು ಪಾಪ ನಮ್ಮ ತಾಯಿ ಏನು ಬೈರೇನು ಕೇಳ್ತಿರ್ಲಿಲ್ಲ, ಬಟ್ ನಮಗೆ ಅನಿಸೋದು ಇದೇನು 21, 22 ಆಯಿತು ಅಥವಾ 19 ಆಯಿತು, ಏನು ದುಡಿತಾ ಇಲ್ವಲ್ಲ ನಾನು. ಹೆಂಗೆ ಅನಿಸ್ಬಿಡುತ್ತೆ ಅದು ಅಂದರೆ, ಮಿಸ್ಸಾಗಿ ಏನಾದರೂ ಮನೆಯವರೇ ಏನೋ ಒಂದು ಮಾತು ಅಂದ್ಬಿಟ್ರು ಅಂದ್ಕೋ ಸಾಯೋಷ್ಟು ನೋವಾಗ್ಬಿಡುತ್ತೆ. ಇದೇ ಪರಿಸ್ಥಿತಿ ನಿನ್ನ ಮನೆಯಲ್ಲೂ ಆಗ್ತಾ ಇದೆ. ಆದರೆ ಕಾಲ ಉರುಳಿದಂತೆ ನಿನ್ನ ಪರಿಶ್ರಮ, ನಿನ್ನ ಎದೆಗೆ ಬಿದ್ದ ಅಕ್ಷರ ಖಂಡಿತ ವ್ಯರ್ಥವಾಗಲ್ಲಪ್ಪ. ಆ ಕಡೆ ಗಮನ ಕೊಡು. ಹೇಗೆ ಹಿರಣ್ಯಕಶಿಪು ತಪಸ್ಸಿಗೆ ಕೂತ ಮೇಲೆ ರಂಬೆ ಊರ್ವಶಿ ಎಲ್ಲ ಬಂದು ಅವನ ಮುಂದೆ ಡ್ಯಾನ್ಸ್ ಆಡಿದ್ರು ಅವನ ಆ ಕಡೆ ಈ ಕಡೆ ಗಮನ ಕೊಡಲಿಲ್ಲ. ನೀನು ಅಷ್ಟೇನಯ್ಯ, ಒಂದು ಗುರಿ ಇಟ್ಕೊಂಡು ಹೊರಟಾಗ
ಇಲ್ಲಿ ಯಾರೋ ಏನೋ ಅಂತಾರೆ, ಅಲ್ಲಿ ಯಾರೋ ನಿನ್ನ ಕಾಲು ಎಳಿತಾರೆ, ಅಲ್ಲಿ ಯಾರೋ ನಿನ್ನನ್ನು ಛೇಡಿಸ್ತಾರೆ, ಅಲ್ಲಿ ಯಾರೋ ಅವನ ಕೈಲಿ ಆಗದವನು ಸುಮ್ಮನೆ ಓದ್ತಲೇ ಅವನೇ ಓದೋದೇ ಕೆಲಸಕ್ಕೋಸ್ಕರ ಓದ್ತಿದೆಯೋ ಅಥವಾ ಓದೋದೇ ಕೆಲಸನೋ ಅಂತ ಕೇಳೋರು ಇರ್ತಾರೆ. ಇಲ್ಲ ಗುರುಗಳೇ, ಅವ್ರು ಹೆಂಗಂದ್ರೆ ನಮ್ಮ ಪೇರೆಂಟ್ಸ್ ಒಂದ್ ಲೆಕ್ಕದಲ್ಲಿ ಸುಮ್ನೆ ಇದ್ರು, ನಮ್ಮ ಮನೇಲಿ ಯಾರಾದ್ರೂ ಏನ್ ಮಾಡ್ತಾನ ಮಗ ಅಂತ ಕೇಳಿದಾಗ ಒಂಥರ ಅವ್ರಿಗೆ ಒಂಥರ ಇದಾಗಿ ನಂಗ್ ಮೇಲೆ ಪ್ರೆಷರ್ ಆಗ್ಬಿಡ್ತಾರೆ, ಒಂಥರ ಬೇಜಾರಾಗ್ಬಿಡುತ್ತೆ. ಆಯ್ತು ವಾರದಲ್ಲೋ ತಿಂಗಳಲ್ಲೋ ಅಥವಾ ದಿವಸದಲ್ಲಿ ಯಾವುದೋ ಒಂದು ಗಳಿಗೆ ಹಂಗನ್ಬೋದು. ನೀನು ತಲೆ ತುಂಬ ಅದನ್ನೇ ಹೊತ್ಕೊಂಡು ಕೂತ್ಕೊಂಡ್ರೆ ನೀನು ಪೊಲೀಸ್ ಅಲ್ಲ ಏನೇನೋ ಆಗ್ಬಿಡ್ತೀಯ ಆಮೇಲೆ. ಇಲ್ಲ ಗುರುಗಳೇ, ಇವತ್ತು ನಾನು ಬೇಕಯ್ಯ ಏನಾದ್ರೂ ಅಚೀವ್ಮೆಂಟ್ ಮಾಡಿನೇ ಹೋಗ್ಬೇಕಂತ ಯಾವ್ರಿಗೂ ಹೋಗಲ್ಲ ನಾನು ಇವತ್ತಿಗೂ. ನಾನು ಆಮೇಲೆ ನನ್ಗೇನೋ ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ನೋಡ್ಬೇಕಾರೆ ಸ್ಟಾರ್ಟಿಂಗು ಏನೋ ಇಷ್ಟ ಆದ್ಮೇಲೆ ನಿಮ್ ಕಾರ್ಯಕ್ರಮ ನಿಮ್ ವಾಯ್ಸ್ ಕೇಳಿಲ್ಲ ಅಂತಂದ್ರೆ ಏನೋ ಒಂಥರ ಕೇಳ್ಕೊಡ್ಲೆ ಒಂಥರ ಮನ್ಸಲ್ಲಿ ಒಂಥರ ಶಕ್ತಿ. ಗ್ರೇಟ್ ಅಪ್ಪ. ನೀನೊಂದು ಗುರಿ ಇರೋದೇ ನನ್ನ ಪ್ರಕಾರ ಗೆಲುವು ಯಾವುದು ಗೊತ್ತೇನು? ಒಂದು ಗುರಿ ಇಟ್ಕೊಳ್ಳೋದೇ ದೊಡ್ಡ ಗೆಲುವು. ಗುರಿ ಇಟ್ಕೊಳ್ಳೋನೇ ಶ್ರೀಮಂತ. ಸುಮ್ಮನೆ ಹಾಗೆ ಹುಟ್ಟಿ ಹಾಗೆ ಸಾಯೋದ್ರ ಬದಲು ಒಂದೇನು ಗುರಿ ಇಟ್ಕೊಳ್ಬೇಕಪ್ಪ. ಹಾಗಂತ ಪೊಲೀಸ್ ಅನ್ನೋದೇ ಮಾತ್ರ ಒಳ್ಳೆ ಗುರಿ, ಒಂದು ಪ್ರೈವೇಟ್ ಜಾಬು, ಒಂದು ಗಾರ್ಮೆಂಟ್ಸ್ ಗುರಿ ಅಲ್ಲ ಅಂತ ನಾನು ಹೇಳಲ್ಲ. ಬಟ್ ಹಾಗೂ ನೋಡಿದ್ರೆ ನಿನ್ನದೇ ವಯಸ್ಸಿನ ಹುಡುಗರು ಇವತ್ತು ಹೊರಗಡೆ ಏನೇನು ಅವಾಂತರ ಮಾಡ್ತಿದ್ದಾರೆ, ಅದನ್ನೆಲ್ಲ ಬಿಟ್ಟು ನಿನ್ನ ಪಾಡಿಗೆ ಒಂದು ಗುರಿ ಕಡೆ ನಿನ್ನನ್ನು ತೊಡಗಿಸ್ಕೊಂಡಿದ್ದೀಯ. ಬಟ್ ನಾನು ಹೇಳೋದು, ನಾವು ಮಾವಿನ ಗಿಡವನ್ನು ನೆಟ್ಟಿ ಮರುದಿನವೇ ನಾವು ಹಣ್ಣನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಸಮಯ ಬೇಕು. ಇವನ್ ಒಂದು ತೆಂಗಿನ ಮರ ಕಲ್ಪವೃಕ್ಷದ ಥರ ಬದುಕಬೇಕು ಅಂದರೆ ಒಂದು ತೆಂಗಿನ ಸಸಿಯನ್ನು ನೆಟ್ಟು 10, 7, 8, 10 ವರ್ಷ ಆದರೂ ಫಸಲು ಬಿಟ್ಟಿರಲ್ಲ. ಆ ನೆಟ್ಟು ಬಿಟ್ಟು 10 ವರ್ಷ ಕಾಯುವ ರೈತನ ತಾಳ್ಮೆ ಇದೆಯಲ್ಲಪ್ಪ, ಅಲ್ವನಪ್ಪ? 10 ವರ್ಷ ಅಲ್ಲ, 80 ವರ್ಷ, ಅಲ್ಲಿಂದ 80, 70, 90 ವರ್ಷ ಮನುಷ್ಯನ ರೈತನ ಕಲ್ಪವೃಕ್ಷಗಳು ಕಾಯ್ತವೆ. ಅಂದರೆ ಹಾಗೆ ಕಲ್ಪವೃಕ್ಷದ ಥರ ಬೆಳೆಯೋಕೆ ಫಸಲು ಬಿಡಲಿಕ್ಕೆ ಸಮಯ ಆಗಬಹುದು, ಆದರೆ ಶಾಶ್ವತವಾಗಿ ಅಥವಾ 90 ವರ್ಷಗಳ ಕಾಲ ನೀನು ಉಳಿತೀಯ. ಇಲ್ಲ ಈ ಜೋಳ ನೋಡಿದೀಯಲ್ಲಪ್ಪ, 3 ತಿಂಗಳಿಗೆ ಹುಟ್ಟು 3 ತಿಂಗಳಿಗೆ ಬಿದ್ದೋಯ್ತವೆ. ನೀನು ಆ ಥರ ಅತಿ ಬೇಗದ ಅಭಿವೃದ್ಧಿ ಆದರೆ ತಿಥಿ ಬೇಗ. ತಡ ಆದರೂ ಪರವಾಗಿಲ್ಲ. ಆ ಸಮಯದಲ್ಲಿ ತೆಂಗಿನ ಸಸಿ ನೋಡ್ಬಿಟ್ಟು ರೈತ ಅಯ್ಯೋ ಏನೋ ನೆಟ್ಟೆ ದಿವಸ ಗೊಬ್ಬರ ಹಾಕ್ತೀನಿ, ನೀರು ಬಿಡ್ತೀನಿ, ಏನು ಫಸಲೇ ಇಲ್ಲ ಅಂತ ಒಬ್ಬ ರೈತ ಅಂದರೆ ಆತ ಮೂರ್ಖ. ಕಲ್ಪವೃಕ್ಷ ನೆಟ್ಟು 8-10 ವರ್ಷ ತಗೊಳ್ಳುತ್ತೆ ಫಸಲು ಬಿಡಲಿಕ್ಕೆ. ಹಾಗೆ ದೊಡ್ಡ ದೊಡ್ಡ ಸಾಧನೆಗಳು, ದೊಡ್ಡ ದೊಡ್ಡ ಗುರಿಗಳು ಸಮಯ ತಗೊಳ್ತವೆ. ಅದಕ್ಕೆ ನಮಗೆ ಸಮಯ ಇಲ್ಲ ಅಂದರೆ ನಾವು ಅದನ್ನು ಮಾಡಲಿಕ್ಕಾಗಲ್ಲ. ನನ್ನ ವೈಯಕ್ತಿಕವಾಗಿ ನೋಡಪ್ಪ, ಇವತ್ತು ನನಗೆ ತುಂಬ ಜನ ನನ್ನ ಸ್ನೇಹಿತರು, ಯಾಕಂದರೆ ನಾನೊಬ್ಬ ಮೀಡಿಯಾದಲ್ಲಿದ್ದವನು, ಪೇಪರ್ ಕೆಲಸ ಮಾಡಿದವನು ಅಥವಾ ಪತ್ರಿಕೆಯಲ್ಲಿದ್ದವನು, ಎಷ್ಟೋ ಸಾರಿ ಹೇಳ್ತಾರೆ, ಶ್ರೀನಿವಾಸ್ ಅಂದರೆ ಅವರು ನನ್ನನ್ನು ಬಹಳ ಆಗಲಿಂದ ನೋಡೋರಾಗಿ, ಶ್ರೀನಿವಾಸ್ ನಿನ್ನ ಜೊತೆಲೇ ಇದ್ದವರು ಇವತ್ತು ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ನಿನಗೆ ಇನ್ನೂ ಯಾಕೆ ಅಷ್ಟೊಂದು ಆಗಿಲ್ಲ? ನಂದು ಹಿಂಗೆ ಕೆಲಸ. ನಾನು ಏನೋ ಹೊಲ್ಸೊಲ್ಸ್ ಮಾತಾಡಿಕೊಂಡು ಅವ್ರಿವ್ರನ್ನ ಬೈಕೊಂಡು ಕಾಂಟ್ರವರ್ಸಿ ಮಾಡಿಕೊಂಡು ಕೆಟ್ಟದ್ದು ಏನೋ ಮಾಡ್ಕೊಂಡಿದ್ರೆ ನನಗೂ ಆಗೋರೋ ಏನೋ ಅಂತಿದ್ದೆ ನಾನು. ನೀವು ದೊಡ್ಡ ಮಟ್ಟಕ್ಕೆ ಶಾಶ್ವತವಾಗಿ ಒಬ್ಬರ ಬದುಕಲ್ಲಿ ಬದಲಾವಣೆ ತರುವ ವ್ಯಕ್ತಿತ್ವಗಳಾಗಬೇಕು ಅಂದರೆ ತುಂಬ ಸಮಯ ಹಿಡಿಯುತ್ತಪ್ಪ. ಬಟ್ ಅದೇ ಒಬ್ಬ ವ್ಯಕ್ತಿತ್ವವನ್ನು ಕೆಡಿಸೋರಾಗಬೇಕು ಅಂದರೆ ಒಂದು ರಾತ್ರಿ ಸಾಕು. ನೀನು ಆ ವ್ಯತ್ಯಾಸವನ್ನು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ನೋಡಪ್ಪ. ನೀನು ಒಂದು ರಾತ್ರಿಗೆ ಬೆಳೆದು ಬೆಳಿಗ್ಗೆ ಆಲೆ ಥೂ ಅಂತ ಉಗಿಸ್ಕೊಳ್ಳೋರಾಗೋದಕ್ಕಿಂತ ಪರವಾಗಿಲ್ಲ, ನಮ್ಮ ಪಾಡಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಸರ್. ಯಾರದೋ ಬದುಕಿನಲ್ಲಿ ಒಂದು ಚಿಕ್ಕ ಬದಲಾವಣೆ ಬಂದರೆ ನನ್ನ ಕೆಲಸ ಸಾರ್ಥಕತೆ ಅಂತ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ನಾನು. ನನಗೆ ಅವರಷ್ಟು ಮಿಲಿಯನ್ಸ್ ಫಾಲೋವರ್ಸ್ ಇಲ್ವಲ್ಲಪ್ಪ, ಅಷ್ಟು ಜನ ನೋಡಲ್ವಲ್ಲಪ್ಪ, ಇದು ಯಾವುದ್ರ ಬಗ್ಗೆನೂ ಬೇಸರ ಇಲ್ಲ. ಬಟ್ ಯಾರಾದರೂ ಕೇಳಿದಾಗ ನಾನು ಹಂಗೆ ಹೇಳ್ತೀನಿ, ಅಪ್ಪ ನಾನು ಕಲ್ಪವೃಕ್ಷನಪ್ಪ, ನಾನು ಬೆಳೆಯೋದು ಸ್ವಲ್ಪ ಲೇಟ್ ಆಗ್ಬೋದು, ನಾನು ಜಾಸ್ತಿ ದಿನ ಉಳಿತೀನಿ ಅಂತ. ನನ್ನಲ್ಲಿ ಇಷ್ಟು ಆತ್ಮವಿಶ್ವಾಸ ಇರೋದು. ಹಾಗಾಗಿ ನಿಮ್ಮಲ್ಲೂ ಅಷ್ಟೇ, ಯಾರಿಗೂ ನಿಮ್ಮನ್ನು ಈಗ ನನ್ನ ಹತ್ರ ಬಂದು ಕೇಳ್ತಾರಲ್ಲಪ್ಪ, ನಿಮ್ಮ ಫಾಲೋವರ್ಸು ಕೋಟ್ಯಾಂತರ ಯಾಕಿಲ್ಲ ಅಥವಾ ಮಿಲಿಯನ್ಸ್ ಗಟ್ಟಲೆ ಯಾಕಿಲ್ಲ, ಅವ್ರಿಗೆ ನಾನು ಬೇಸರದಲ್ಲಿ ಉತ್ತರ ಕೊಡಲ್ಲ, ನಗುಮುಖದಲ್ಲಿ ಇನ್ನು ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡ್ಬಿಡ್ತೀನಿ. ಅವ್ರು ಬಾಯಿ ಮುಚ್ಚಕ್ಕೆ ನಾನು ಟ್ರೈ ಮಾಡಲ್ಲ. ಯಾಕೆ? ಅದು ನನ್ನ ಬಾಯಿ ಅಲ್ಲ. ಹೌದು ಗುರುಗಳೇ, ಅದೇ ನಮ್ಮ ಮನ್ಸಲ್ಲಿ ಇವತ್ತಿಗೂ ಉಳಿದಿರೋದು ನಿಮ್ಮ ನಗುಮುಖನೇ. ಹೌದು, ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಅವರಿಗೆ ನಾನು ಬೇಸರ ಮಾಡಿಕೊಂಡು ಇದೇನ್ರಿ ಹಿಂಗೆ ಹೇಳ್ತೀರಿ, ನಾನು ದೈವಿಕ ಕೆಲಸ ಮಾಡ್ತಿರೋದು, ಇದನ್ನು ಯಾರು ಅಷ್ಟು ಇಷ್ಟಪಡಲ್ಲ ಅಥವಾ ಇದಕ್ಕೆ ಬರ್ಲಿಕ್ಕೆ ಸಮಯ ತಗೊಳ್ತಾರೆ, ನಾನು ಏನ್ರಿ ಮಾಡ್ರಿ, ನಾನು ಹಂಗೆ ಹೇಳಲ್ಲ. ಓ ಬಿಡಿ ಸರ್, ಏನು ನಮ್ಮ ಪಾಲಿಗೆ ನಾವು ನಮ್ಮ ಪಾಲಿಂದ ಏನಿದೆಯೋ ನಾವು ಅದನ್ನು ನೋಡ್ತೀವಿ, ಅದನ್ನ ಸ್ವೀಕರಿಸ್ತೀವಿ. ಅವ್ರಿಗೆ ಪಾಪ ಬೆಳೀಲಿ, ತೊಂದರೆ ಇಲ್ಲ. ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡ್ಬಿಡ್ಬೇಕು. ನಾವು ಅವ್ರ ಬಾಯಿ ಮುಚ್ಚಕ್ಕೆ ಹೋದ್ವ ಅವ್ರಿಗೆ ಇನ್ನೂ 1000 ಪ್ರಶ್ನೆ ಮುಟ್ಬಿಡ್ತಾವ ಅವು.
ಹಾ ಗುರುಗಳೇ. ಅದೊಂಥರ ನೀರಿಗೆ ಕಲ್ಲ ಹಾಕದಂಗೆ, ಶಾಂತವಾಗಿ ಇದ್ದಿದ್ದು ನೀರಿಗೆ ಕಲ್ಲ ಹಾಕಿದ್ರೆ ಅಲೆಗಳು ಎದ್ದೇಳ್ತಾವಲ್ಲ ಹಂಗೆ. ಹಾ ಗುರುಗಳೇ. ಆಯಿತು, ನೀವು ಕಲ್ಪವೃಕ್ಷ, ನೀವು ಬೆಳಿತೀರ, ಸ್ವಲ್ಪ ಸಮಯ ಬೇಕು. ಎಲ್ಲ ಬಾಯಿ ಮುಚ್ಕೊಳ್ಳಿ. ಅಮ್ಮ ಏನೋ ಅಂದ್ಬಿಟ್ರ, ಅಯ್ಯೋ ನಮ್ಮ ಮನೆಯವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ. ಆಯಿತು, ಗುರುಗಳು ಹೇಳಿದರು, ಸಮಯ ಬರೋವರೆಗೂ ಅಥವಾ ಗೆಲುವು ಅನ್ನೋ ಮಳೆ ಬರೋವರೆಗೂ ಎಲ್ಲರೂ ಹಿಂಗೆ ಬೈಯೋದು ಹೌದು. ಅದಕ್ಕೆ ನನ್ನ ಬದುಕು ಬಾಯಿ ತೆರೆದಿದೆ, ಬರಡು ಭೂಮಿ ಆಗಿದೆ, ಇದೇನಪ್ಪ ಯಾರಿಗೂ ಬೇಡದವನಾಗಿದ್ದೀನಿ ಅಂತ ಅನಿಸುತ್ತೆ. ಆದರೆ ಒಂದು ಆರ್ಡ್ರ್, ಏನು ಅಪಾಯಿಂಟ್ಮೆಂಟ್ ಆರ್ಡ್ರ್ ಮನೆಗೆ ಪೋಸ್ಟ್ ಆಫೀಸ್ ಮೂಲಕ ಬರುವ ದಿನಗಳು ಬೇಗ ಬರಲಿ ನಿಮಗೆ. ಹಾ ಗುರುಗಳೇ, ನಿಮ್ಮ ಆಶೀರ್ವಾದ ಗುರುಗಳೇ. ಚೆನ್ನಾಗಿ ಓದು, ದಿವಸಕ್ಕೆ ಒಂದು 4 ಅವರ್ 5 ಅವರ್ ಸಮಯ ಕೊಡು, ಪರವಾಗಿಲ್ಲ. ನಿದ್ದೆ ಕಡಿಮೆ ಮಾಡು, ಆರೋಗ್ಯ ನೋಡ್ಕೊ, ವಾಕ್ ಮಾಡು, ಬೆಳಿಗ್ಗೆ ಎದ್ದು ನಿದ್ದೆ ಕಡಿಮೆ ಮಾಡು, ಧ್ಯಾನ ಮಾಡು, ಭಗವಂತನ ಸ್ಮರಣೆ ಮಾಡು, ಇಂಥ ಕಾರ್ಯಕ್ರಮಗಳು ಕೇಳು. ಮನೋಬಲವನ್ನು ಗಟ್ಟಿ ಮಾಡ್ಕೊಳ್ಳಪ್ಪ. ಚಪ್ಪಲಿ ಒಲಿಯೋಕ್ಕಾದ್ರೂ ಮನೋಬಲ ಗಟ್ಟಿಯಾಗಿರಬೇಕು. IPS ಹುದ್ದೆ ನಡೆಸ್ಲಿಕ್ಕಾದ್ರೂ ಮನೋಬಲ ಗಟ್ಟಿಯಾಗಿರಬೇಕು. IPS ಹುದ್ದೆ ಮಾಡಬೇಕಾದ್ರೆ ಯಾಕೆ ಮನೋಬಲ ಗಟ್ಟಿಯಾಗಿರಬೇಕು? ಅವನಿಗೆ, ಆ ಮಹಾನುಭಾವನಿಗೆ ವಸಿ ಒತ್ತಡ ಇರಲ್ಲ, ಅದಕ್ಕೆ ಅವನಿಗೆ ಆ ಗಟ್ಟಿತನ ಬೇಕು. ಚಪ್ಪಲಿ ಒಲಿಯವನಿಗೆ ಯಾಕಿರಬೇಕು? ಚಪ್ಪಲಿ ಒಲಿಯವನು ಅಂತ ಎಷ್ಟು ಅಸಡ್ಡೆ ಮಾತಾಡ್ತಾರೆ, ಅದೊಂದು ತಡ್ಕೊಳ್ಳೋಕೊಂದು ಮನೋಬಲ ಬೇಕು. ಮೇಲಿನವನಿಗೂ ಮನೋಬಲ ಗಟ್ಟಿ ಇರಬೇಕು, ಚಪ್ಪಲಿ ಒಲಿಯವನಿಗೂ ಮನೋಬಲ ಗಟ್ಟಿ ಇರಬೇಕು. ಇಲ್ಲ ಅಂದರೆ ಅವ್ರ ಮಾತುಗಳನ್ನು ತಡೆಯೋಕೆ ಆಗದೆ ನಾವೇ ಏನೋ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು, ಹಂಗಿರ್ತವೆ ಅವ್ರ ಮಾತುಗಳು. ಡೋಂಟ್ ವರಿ, ನಾನು ಇದ್ದೀನಿ, ನೀನು ಕರೆ ಮಾಡು, ಮಾತಾಡು, ಬಿಟ್ಬಿಡಿ ಇವೆಲ್ಲ ಕಂಪ್ಲೇಂಟ್ ಹೇಳೋದು. ಇವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ. ಸೋತವನಿಗೆ ಅಥವಾ ಗೆಲ್ಲದವನಿಗೆ ಇದೆಲ್ಲ ಕಾಮನ್. ಗೆದ್ದವನಿಗೆ ಇದೇನು ಇಲ್ಲಪ್ಪ. ಗೆದ್ದವನು ನಾಳೆ ಯಾವುದೋ ಒಂದು ಸುಳ್ಳನ್ನು 3 ಸತಿ ಹೇಳಿ ಅದನ್ನೇ ಸತ್ಯ ಅಂದ್ಕೊಳ್ತಾರೆ ಜನ. ಯಾಕಂದರೆ ಗೆದ್ದವನಿಗೆ ಸ್ವಯಂ ಈ ಜಗತ್ತಂತ ಬೆಲೆ ಕೊಡುತ್ತೆ. ಅದೇ ಸೋತವನು ಭಗವದ್ಗೀತೆನೇ 50 ಸತಿ ಹೇಳಿ ಯಾರೂ ಕೇಳಲ್ಲ. ಅದೇ ಗೆದ್ದವನು ಸುಳ್ಳನ್ನೇ 1 ಸತಿ ಹೇಳಿ ಎಲ್ಲ ಕೇಳ್ತಾರೆ. ಈ ಜಗತ್ತು ಬಲಾಢ್ಯತೆಯನ್ನು, ಗೆಲುವನ್ನು ಪ್ರೀತಿಸುತ್ತಪ್ಪ. ದುರ್ಬಲತೆಯನ್ನು, ಸೋಲನ್ನು ಪ್ರೀತಿಸೋಕೆ ಸಾಧ್ಯವೇ ಇಲ್ಲ. ಹೌದಲ್ಲಪ್ಪ? ಹೌದು ಗುರುಗಳೇ. ಹಾಗಾಗಿ ಗಟ್ಟಿಯಾಗಿ, ಮಾನಸಿಕವಾಗಿ ಗಟ್ಟಿಯಾಗಿ, ಮೀರಿ ನಿನ್ನ ಅಮ್ಮ ಅಪ್ಪನು ಏನೋ ಕೇಳಿದಾಗ, ಇಲ್ಲ ಓದ್ತಾ ಇದ್ದೀನಿ ಎಷ್ಟು, ಇವರೆಲ್ಲ ಹಿಂಗೆ ಅಂತಾರಲ್ಲಪ್ಪ, ನಾನು ಯಾಕೆ ಬದುಕಿರಬೇಕು, ಅಯ್ಯೋ ನಂಗೆ ಯಾಕೆ ಹಿಂಗೆ ಆಗ್ತಿದೆ, ಅದು ಇದು ಅಂದುಕೊಂಡು ಇಲ್ಲ ಗುರುಗಳೇ, ಅವರು ನನ್ಗೆ ಬೈಯೋದು ಇಲ್ಲ. ಅವ್ರ ಏನ್ ಮಾಡ್ಕೊಂಡ್ಬಿಡ್ತಾರೆ, ಅವರೇ ಮನ್ಸಲ್ಲೇ ಒಂಥರ ಬೇಜಾರಾಗ್ಬಿಡ್ತಾರೆ. ನಂಗೆ ಅವ್ರ ಭಾವನೆಗಳು ನೋಡಿದಾಗ ಬೇಗ ನಾನು ಕ್ಯಾಪ್ಚರ್ ಮಾಡಿ. ಅದಕ್ಕೆ ನೀನ್ ಏನು ನೋಡ್ಲಿಕ್ಕೆ ಹೋಗ್ಬಿಡ, ಕಿವಿಲಿ ಏನೋ ಕೇಳಿಸ್ತಾರೆ, ನೆಲ ನೋಡ್ಕೊಂಡು ನಡ್ಕೊಂಡು ಹೋಗ್ಬಿಡು. ಅವ್ರ ಮುಖ ನೋಡಿದಾಗ, ಅಯ್ಯೋ ಅವ್ರಿಗೆ ನಾನು ಖುಷಿ ಪಡಿಸೋಕಾಯ್ತಿಲ್ಲ, ಅಯ್ಯೋ ಅವ್ರು ಹಿಂಗಂತವ್ರಲ್ಲಪ್ಪ. ಇಲ್ಲಪ್ಪ, ಬುದ್ಧನ ಧ್ಯಾನ ಮಾಡೋದನ್ನು ನೆಲ ನೋಡ್ಕೊಂಡು ಅಥವಾ ಕಣ್ಣು ನೆಲದ ಕಡೆ ಗಮನ, ಸಾಧನೆ ಮಾಡೋವ್ರಿಗೂ ಹಿಂಗಿರ್ಬೇಕು. ಆಮೇಲೆ ಬೇಕಾದ್ರೆ ತಲೆ ಎತ್ತಿವಂತೆ, ಅಲ್ಲಿವರೆಗೂ ನೆಲ ಬಿಟ್ಟು ಏನು ಕಾಣಬಾರ್ದು, ಚಂಚಲತೆ ಆಗ್ಬಿಡುತ್ತೆ. ಹೌದಲ್ಲ? ಅದಕ್ಕೆ ಯಾರು ಏನು ಅನ್ಕೋತಾವ್ರೆ, ನನ್ನ ಬಗ್ಗೆ ಇವ್ರು ಏನಂತಿರ್ಬೋದು, ನನ್ನ ಬಗ್ಗೆ ಅವರು ಅಮ್ಮ ಪ್ರೋಗ್ರಾಮ್ಗೆ ಹೋಯ್ದಲ್ಲಮ್ಮ, ಅಲ್ಲಿ ಸಂಬಂಧಿಕರು ಕಾರ್ಯಕ್ರಮಕ್ಕೆ ಹೋಯ್ದಲ್ಲಮ್ಮ, ಅಲ್ಲಿ ನನ್ನ ಬಗ್ಗೆ ಏನಾದ್ರು ಮಾತಾಡ್ಕೊಳ್ತಿದ್ರ, ನಮಗೆ ಕೇಳಿ ಊಗಿಸ್ಕೊಳ್ಳೋಷ್ಟು ದುರಭ್ಯಾಸ ಇರುತ್ತೆ ಕೆಲವೊಮ್ಮೆ. ತುಂಬಾ ದಣದ್ಬಿಟ್ಟಿದ್ದೀನಿ ಗುರುಗಳೇ. ನಾನು 24 ವರ್ಷಕ್ಕೆ ಸುಮಾರು ಕಡೆ ಕೆಲಸ ಮಾಡಿದೀನಿ, ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಮಾಡಿಲ್ಲ. ನಾನು ಓದ್ಬೇಕನ್ನೋ ಹುಚ್ಚಿಗೆ ಬಿಟ್ಬಿಟ್ಟು ಬಂದಿದ್ದೆ. ತೊಂದರೆ ಇಲ್ಲ. ಏನ್ ಪಾರ್ಟ್ ಟೈಮ್ ಮಾಡ್ತಿದ್ದೀರಿ ಅದನ್ನು ಶ್ರದ್ಧೆಯಿಂದ ಮಾಡಿ. ಇನ್ನ ಏನಕ್ಕೆ ಟ್ರೈ ಮಾಡ್ತಿದ್ದೀರಿ ಅದಕ್ಕೂ ಕೂಡ ಪರಿಶ್ರಮದಿಂದ ಹಾಕಿ ಓದಿ, ಎಲ್ಲ ಒಳ್ಳೇದಾಗುತ್ತೆ. ಬಿಡಿ, ನಿರಾಸೆಯನ್ನು ಬಿಡಿ. ನಾಳೆ ಯಾರು ಇರ್ತಾರೋ ಇರಲ್ವೋ ಸರ್, ಆಯ್ತಲ್ಲ, ಓದ್ತಾ ಇದ್ದೀರಾ, ಓದಿ. ಬದುಕಿನ ಬಗ್ಗೆ ಯಾರು ಖಚಿತತೆಯನ್ನು ನಮಗೆ ಕೊಟ್ಟಿಲ್ಲ. ಎಷ್ಟೇ ವರ್ಷ ಬದುಕ್ತೀಯ, ತಿಥಿ ವಾರ ನಕ್ಷತ್ರ ನೋಡಿ ಜಾತಕ ನಿರ್ಧಾರ ಮಾಡೋ ಗಂಡು ಮಗ ಇನ್ನೂ ಹುಟ್ಟಿಲ್ಲ ಈ ಜಗತ್ತಲ್ಲಿ. ಓದೋದ್ತಿದ್ದಂಗೆ ಸತ್ತೋಗೋದಪ್ಪ. ಅಯ್ಯೋ ನಾನು ಕೆಲಸ ತಗೊಂಡ್ಮೇಲೆ ನೆಮ್ಮದಿ ಆಗಿರ್ತೀನಿ, ಯಾರಿಗ್ ಗೊತ್ತು? ಇಲ್ಲ, ನಾನು ಕೆಲಸ ತಗೊಂತೀನಿ ಬಿಡ್ತೀನಿ, ಫಸ್ಟ್ ಪ್ರಯತ್ನ ಮಾಡೋಣ ಅನ್ನೋದೇ ನನ್ನ ಪ್ರಯತ್ನ ನಿಂದಪ್ಪ. ಬಟ್ ಅದಕ್ಕೆಲ್ಲ ಪೂರಕವಾಗಿ ಇರಬೇಕು ಅಂತ ನೀನ್ ಹೆಂಗ್ ಅಂದ್ಕೊಳ್ತೀಯ? ಇರಲ್ಲ. ಅದು ಎಲ್ಲಾರ ಬದುಕಲ್ಲೂ ಅಷ್ಟೇ, ನಂದಾದ್ರೂ ಅಷ್ಟೇ, ನಿಮ್ದಾದ್ರೂ ಅಷ್ಟೇ. ನಾನು ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಬಸ್ ಬಂದ್ಬಿಡ್ಬೇಕು ಅಂದ್ರೆ ಆಗುತ್ತಾ? ನಾನು ಹೋಗೋಕ್ಕಿಂತ ಮುಂಚೆ ಹೋಗಿರ್ಬೋದು, ಹೋಗಿ ಅರ್ಧ ಗಂಟೆ ಆದ್ಮೇಲೆ ಬರ್ಬೋದು. ಅದು ಅವನಿಗೆ ಬಿಟ್ಟಿದ್ದು, ಹೋಗೋದಷ್ಟೇ ನನ್ನ ಕೆಲಸ. ಇಲ್ಲಪ್ಪ, ನಾನು ಹೋಗಿ ನಿಂತ್ಕೊಂಡು ನಾನು 5 ನಿಮಿಷ ಕಾಯಕ್ಕೆ ತಯಾರಿಲ್ಲ, ನಾನು ಹೋದ ತಕ್ಷಣ ಬಸ್ ಬಂದ್ಬಿಡ್ಬೇಕು ಅಂದ್ರೆ ಅದೇ ನಮ್ಮಪ್ಪಂದ. ಹೌದು ಗುರುಗಳೇ. ಸಾಧನೆ ಕೂಡ ಹಾಗೆ. ನಾನು ಆದ ತಕ್ಷಣ ಅದಾಗ್ಬಿಡ್ಬೇಕು, ನನಗೆ ಯಾರು ಏನು ಅನ್ನಂಗಿಲ್ಲ, ಹಿಂಗಿಲ್ಲಪ್ಪ ಜಗತ್ತು. ಇದೇ ಜಗತ್ತು, ಈ ಒದ್ದಾಟ, ಈ ಸಂಘರ್ಷವೇ ಬದುಕು. ಹಾಗಾಗಿ ಇದೆಲ್ಲ ಇದ್ದಿದ್ದೆ. ಬರ್ತಾ ಒಳ್ಳೆ ಕಾಲ ಬರುತ್ತೆ. ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಅಪ್ಪ ಅಮ್ಮ
ಅವ್ರ ಮುಖಭಾವವನ್ನು ನೋಡ್ಲಿಕ್ಕೆ ಹೋಗಬೇಡಿ. ಇಲ್ಲ, ನಾನು ಇವ್ರಿಗೆ ನನ್ನ ಕೆಲಸದ ಮೂಲಕ ಉತ್ತರ ಕೊಡ್ತೀನಿ ಅಂತ ಅಂದುಕೊಂಡು ಮುಂದೆ ಹೋಗಿ ಕೃಷ್ಣನನ್ನು ನಂಬಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ನಿಮ್ಮ ಗಮನವನ್ನು ಅವ್ರಿಗೆದ್ರ ಇವ್ರಿಗೆದ್ರ ಅವ್ರದ್ದು ಕೆಲಸ ತಗೊಂಡ ಇವನ ಕೆಲಸ ತಗೊಂಡ ಅದು ಯಾವ ಕಡೆನೂ ನೋಡಬಾರ್ದು. ಕುದುರೆಗೆ ಮುಂದ್ಗಡೆ ಆ ಕಡೆ ಈ ಕಡೆ ಕಾಣಬಾರ್ದು ಅಂತ ಕಟ್ಟಿರ್ತಾರಲ್ಲ ಕಣ್ಣಿಗೆ, ಹಂಗಿರ್ಬೇಕು ನಿಮ್ಮ ಬದುಕು. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಗುರುಗಳೇ. ನಾನು ಫಸ್ಟ್ ಟೈಮ್ ಕಾಲ್ ಮಾಡಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಅಯ್ಯೋಯ್ಯೋ ಹಾಗೇನಿಲ್ಲಪ್ಪ. ನಾನು ನಿಮ್ಮಂತಹ ಕನಸಿಟ್ಕೊಂಡಿರೋ ವ್ಯಕ್ತಿಗಳನ್ನ ನೋಡಿದಾಗ ಖಂಡಿತ ಇನ್ನೂ 1 ಗಂಟೆ ಮಾತಾಡ್ಲಿಕ್ಕೂ ಖುಷಿ ಪಡ್ತೀನಿ. ಯಾಕಂದರೆ ನನ್ನ ಜೀವನ ಹೇಗಂದರೆ ಹೀಗೆ ಯಾರೋ ಒಂದು ಕನಸಿಟ್ಕೊಂಡಿರೋ ಹುಡುಗರು ಸಿಗೋದು ಇವತ್ತು ಅಪರೂಪ ಆಗ್ಬಿಟ್ಟಿದೆಯಪ್ಪ. ಇವತ್ತು ನನಗೆ ಹುಡುಗಿ ರಿಪ್ಲೈ ಮಾಡಲಿಲ್ಲ, ನಮ್ಮ ಹುಡುಗಿ ನನಗೆ ಕೈ ಕೊಟ್ಟುಬಿಟ್ಲು, ಇಂಥವನ್ನೇ ಕೇಳಿ ಕೇಳಿ ಸಾಕಾಗಿ ಇಲ್ಲ ಸರ್ ನಾನೊಂದು ಪ್ರಯತ್ನ ಮಾಡಿದ್ದೀನಿ ಸರ್, ಸೋತಿದ್ದೀನಿ ಸರ್, ನಾನು ಮಾಡ್ತಿದ್ದೀನಿ ಸರ್, ಮತ್ತೆ ಇನ್ನೇನು ಹಿಂಗೆ ಅಂತಾರೆ ಸರ್. ಇಂಥವ್ರಿಗೆ ಧೈರ್ಯ ತುಂಬಲಿಕ್ಕೆ ನಂಗೆ ಎಷ್ಟು ಪ್ರೀತಿ. ಹಾಗಾಗಿ ಎಲ್ಲರದು ಒಂದು ದುಃಖವೇ ಹೌದು. ಬಟ್ ಒಂದ್ಸಲ ನಿಮ್ಮ ಆಶ್ರಮಕ್ಕೆ ನಾನು ಭೇಟಿ ಕೊಡ್ತೀನಿ ಗುರುಗಳೇ. ಆಗ್ಲಪ್ಪ, ಖಂಡಿತ ಆಯ್ತಾ. ನಿನ್ನ ಕೆಲಸವನ್ನು ನೀನು ಸಿದ್ಧಿಸಿಕೊಳ್ಳುವಂತಾಗಲಿ. ಅದಕ್ಕೆ ವ್ರತ ಪೂಜೆಗಿಂತ ನಿನ್ನ ಪರಿಶ್ರಮ, ನಿನ್ನ ಏಕಾಗ್ರತೆ ಮತ್ತು ಭಂಗಗೊಳಿಸುವ ಮಾತುಗಳು ನಿನ್ನವರಿಂದಲೇ ಬರ್ತವೆ, ಆದರೆ ಭಂಗಗೊಳ್ಳಬಾರ್ದು. ಶುಭವಾಗ್ಲಿ, ಒಳ್ಳೇದಾಗ್ಲಪ್ಪ. ನೋಡಿ ಪಾಪ ಏನೋ ಒಂದು ಕನಸಿಟ್ಕೊಂಡಿರ್ತಾರೆ, ಅದಕ್ಕೆ ಬೆಂಬಲ ನೀಡಬೇಕು, ಅದೇ ಧರ್ಮ. ಬಟ್ ಏನು ಮಾಡ್ತೀರಿ, ಕೆಲವೊಮ್ಮೆ ಪಾಪ ಮನೇಲಿ ಹಿಂಗೆ ಆಗ್ತವೆ ಅಲ್ವಾ. ದುಡಿಬೇಕಾದ ಮಗ ಸುಮ್ಮನೆ ಇದ್ದಾನೆ ಮನೇಲಿ ಎಂದಾಗ ಪಾಪ ಆ ಮಾತುಗಳು ಏನು ನೋವು ಕೊಟ್ಟಿರ್ಬೋದಲ್ವಾ. ಅಯ್ಯೋ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಬಿಡಯ್ಯ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಅರಿವಿದೆ ಈತನ ನೋವು ಎಂಥದ್ದು ಅಂತ. ಒಳ್ಳೇದಾಗ್ಲಪ್ಪ. ಗೆಲುವಿನ ಕಡೆ ನೋಡು, ನಿನ್ನ ಗುರಿ ಸ್ಪಷ್ಟವಾಗಿರಲಿ, ಪ್ರಯತ್ನ ಮಾಡ್ತಾ ಇರಿ. ಯಾವ ಮನೆಯಲ್ಲಾದರೂ ಅದಿದ್ದೇ ಇರುತ್ತಪ್ಪ. ದುಡಿತಾ ಇಲ್ಲ ಅಂದಾಗ ಒಂದು ಮಾತು ಬರ್ತವೆ. ಅದಕ್ಕೆ ಅಪ್ಪ ಅಮ್ಮನನ್ನು ನಾವು ಶತ್ರುಗಳ ಥರ ನೋಡಬಾರ್ದು ಅಲ್ವಾ. ಆಯಿತು, ಒಳ್ಳೆಯದಾಗಲಿ.